ಸಮಾರೋಪ ಸಮಾರಂಭದ ಈ ಒಂದು ಸಭೆಯ ಅಧ್ಯಕ್ಷ ವಹಿಸಿರುವಂತಹ ಅಧ್ಯಕ್ಷರೇ, ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ಎಲ್ಲ ಗೌರವಾನ್ವಿತ ಅತಿಥಿ ಬಂಧುಗಳೇ, ಸುಳ್ಯ ತಾಲೂಕಿನ ನೋಂದಾಯಿತ ಸಂಸ್ಥೆಗಳಲ್ಲಿ ವೀರಮಾತೆ ಸ್ಪೋರ್ಟ್ಸ್ ಕ್ಲಬ್ ಕೂಡ ಒಂದು ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಯಾಕೆಂದ್ರೆ ಈಗಾಗಲೇ ನಾನು ಅಧ್ಯಕ್ಷ ಆಗಿ 4 ತಿಂಗಳಾಯ್ತು. ಆದ್ರೆ ಈ ಒಂದು ಭಾಗಕ್ಕೆ 2 ಬಾರಿ ಬರುವಂತ ಒಂದು ಸುಯೋಗ ನನಗೆ ಹೊರಗಿತ್ತು. ಯಾಕೆಂದ್ರೆ ವೀರಮಾರುತಿ ಸ್ಪೋರ್ಟ್ಸ್ ಕ್ಲಬ್ನವರು ನಿರಂತರ ಕಾರ್ಯಚಟುವಟಿಕೆಯಿಂದ ಇರುವಂತಹ ಸಂಸ್ಥೆ. ಹೀಗಾಗಿ ಈ ಸಂಸ್ಥೆಗೆ ಇನ್ನು ಮುಂದೆ ಕೂಡ ಇನ್ನಷ್ಟು ಕ್ರೀಡಾ ಚಟುವಟಿಕೆಯೊಂದಿಗೆ ಸಮಾಜದ ಕಳಕಳಿಯ ಚಿಂತನೆಗಳನ್ನ ಮಾಡುವಂತ ಕೆಲಸವನ್ನು ಮಾಡುವ ಮೂಲಕ ಸುಳ್ಯ ತಾಲೂಕು ಇರ್ಬೋದು, ಜಿಲ್ಲೆ ಇರ್ಬೋದು, ರಾಜ್ಯ ಇರ್ಬೋದು, ರಾಷ್ಟ್ರೀಯ ಮಟ್ಟದಲ್ಲಿ ಅತ್ಯುತ್ತಮ ಯುವಕ ಮಂಡಲ ಅಂತ ಹೇಳುವ ಒಂದು ಬಹುಮಾನವು ಬರುವಂತಾಗಲಿ ಅಂತ ಹೇಳುತ್ತಾ ಈಗಾಗಲೇ ಸಮಯ ಮೀರಿದೆ. ಹಾಗಾಗಿ ಎಲ್ರಿಗೂ ಶುಭವಾಗಲಿ ಅಂತ ವಂದಿಸ್ತಾ ನನ್ನ ಮಾತುಗಳು ಕೊನೆಗೊಳಿಸ್ತಾ ಇದ್ದೇನೆ. ಧನ್ಯವಾದಗಳು ಶ್ರೀಯುತ ಪ್ರವೀಣ್ ಕುಮಾರ್ ಎಂ, ಅಧ್ಯಕ್ಷರು ಯುವಜನ ಸಂಯುಕ್ತ ಮಂಡಳಿ ಸುಳ್ಯ. ಮುಂದೆ ಇನ್ನೋರ್ವ ಮುಖ್ಯ ಅತಿಥಿ ಶ್ರೀ ಶಿವಪ್ರಕಾಶ್ ಕಡಪಳ, ರಾಜ್ಯ ಯುವ ಒಕ್ಕೂಟ ಬೆಂಗಳೂರು, ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರೇ ಹಾಗೂ ಸನ್ಮಾನ ಪಡೆದಂತಹ ವಿದ್ಯಾರ್ಥಿಗಳೇ ಹಾಗೂ ವೇದಿಕೆ ಮುಂಭಾಗದಲ್ಲಿರುವಂತಹ ನನ್ನ ಆತ್ಮೀಯರೇ ಹಾಗೂ ವೀರಮಾರುತಿ ಸ್ಪೋರ್ಟ್ಸ್ ಕ್ಲಬ್ನ ಎಲ್ಲ ಸದಸ್ಯರೇ, ನಾನೊಂದು ಹೆಚ್ಚನ್ನು ಮಾತಾಡುವುದಿಲ್ಲ, ನೇರ ವಿಷಯಕ್ಕೆ ಬರ್ತಿದ್ದೇನೆ. ಸಂಘಟನೆ ಅಂದ್ರೆ ವೀರಮಾರುತಿಯನ್ನು ನೋಡಿ ಕಲಿಬೇಕು, ಶಿಸ್ತು ಅಂದ್ರೆ ವೀರಮಾರುತಿಯನ್ನು ನೋಡಿ ಕಲಿಬೇಕು, ಯಾವುದೇ ರೂಲ್ಸ್ ರೆಗ್ಯುಲೇಷನ್ ಇದ್ರೆ ವೀರಮಾರುತಿಯನ್ನು ನೋಡಿ ಕಲಿಬೇಕು. ನಾನು ಎಷ್ಟೋ ಕ್ರೀಡಾಕೂಟಕ್ಕೆ ಹೋಗಿದ್ದೇನೆ, ಎಷ್ಟೋ ಸಂಘ ಸಂಸ್ಥೆಗೆ ಹೋಗಿದ್ದೇನೆ, ಆದರೆ ವೀರಮಾರುತಿ ಒಂದು ಶಿಸ್ತು. ಅಲ್ಲಿ ಎಷ್ಟೇ ಕ್ರೀಡಾಕೂಟ ಆಗ್ಲಿ, ಅಲ್ಲಿ ಅವರ ಒಂದು ಕೆಲಸವನ್ನು ನಿಭಾಯಿಸಿದ್ರೆ, ಅಲ್ಲಿ ಊಟ ಕೊಡ್ಲಿಕ್ಕಿದ್ರೆ ಅದನ್ನು ಮುಗಿಸಿಯೇ ಇಲ್ಲಿ ಬರ್ತಾರೆ. ಇಲ್ಲಿ ಏನೇ ಆದ್ರೂ ಅವ್ರು ಬರುವುದಿಲ್ಲ. ಹಾಗೇನೆ ನೆಕ್ಸ್ಟ್ 25ನೇ ವರ್ಷಕ್ಕೆ ಶಿವಪ್ರಸಾದ್ ಹಾಲೆಮಜಲು ಹೇಳಿದ್ರು, ದೊಡ್ಡ ಕಾರ್ಯಕ್ರಮ ಮಾಡುವಣ್ಣ ಆಗಲಿ, ಎಲ್ಲರೂ ಕೈ ಜೋಡಿಸಿ ಮಾಡುವ. ನಾವು ದಯವಿಟ್ಟು ಮಕ್ಕಳಿಗೆ ಏನು ಕಟ್ಟಿಡುದು ಬೇಡ, ವಿದ್ಯೆ ಬುದ್ಧಿ ಸಂಸ್ಕಾರವನ್ನು ಕಟ್ಟಿಡಿ. ಈಗ 3 ಜನ ಹೆಣ್ಣು ಮಕ್ಕಳು ಸನ್ಮಾನ ಪಡೆದವರು, ಅವರ ಮನೆಯಲ್ಲಿ ಗಂಡು ಮಕ್ಕಳಿಲ್ಲ, ಖಾಲಿ ಹೆಣ್ಣು ಮಕ್ಕಳೇ. ಪ್ರತಿಯೊಂದು ಮನೆಯಲ್ಲಿ 2 ಹೆಣ್ಣು ಮಕ್ಕಳು ಇದ್ದವರೇ. ಅವರು ರಾಷ್ಟ್ರ ಮಟ್ಟವನ್ನು, ನಮ್ಮ ತಾಲೂಕನ್ನು ಅಲ್ಲ ನಮ್ಮ ಜಿಲ್ಲೆಯನ್ನು ಪ್ರತಿಷ್ಠಿಸಿದಂತಹ 3 ಜನ ಹೆಣ್ಣು ಮಕ್ಕಳವರು. ಅದೊಂದು ಹೆಮ್ಮೆಯ ವಿಷಯ. ಹಾಗೇನೆ ಮುಂದೆ ಈ ನಮ್ಮ ಕ್ಲಬ್ನವರು ಒಂದು ಆಯೋಜನೆ ಮಾಡ್ತಾ ಇದ್ದಾರೆ. ವಿನ್ಯಾಸ್ ಕೊಚ್ಚಿ ಅವರು ಉಚಿತವಾಗಿ ಒಂದು ಕ್ರೀಡಾಪಟುಗಳಿಗೆ ಮ್ಯಾಟ್ ತರಿಸಿ ನಮ್ಮ ಈ ಹಳ್ಳಿಯ ಪ್ರತಿಭೆಗಳಿಗೆ ಒಂದು ಕಬಡ್ಡಿ ಕೋಚಿಂಗ್ ಮಾಡಬೇಕು ನಮ್ಮ ಆಲೋಚನೆ ಇದೆ. ನಾವು ಕೈಲಾದ ಸಹಾಯವನ್ನು ಮಾಡುವ. ಹಾಗೇನೆ ಮೇ ತಿಂಗಳಲ್ಲಿ ಒಂದು ಉದ್ಯೋಗ ಮೇಳ ಮಾಡಬೇಕು ನಮ್ಮ ಸಂಸ್ಥೆ ಎಲ್ಲ ಸದಸ್ಯರು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಹಾಗೆ ಅದನ್ನು ಮಾಡುವ. ಆನಂತರ ಬೇಸಿಗೆ ಶಿಬಿರ ಮಾಡುವ. ಎಲ್ಲ ನಮ್ಮ ಸಂಸ್ಥೆಯ ಎಲ್ಲ ಸದಸ್ಯರು ಹೇಳಿದ್ದಾರೆ. ಎಲ್ಲರೂ ಊರಿನವರು ನಮಗೆ ಸಹಕಾರ ಕೊಟ್ಟಿದ್ದಾರೆ, ಇನ್ನೂ ಕೂಡ ಸಹಕಾರ ಕೊಡಬೇಕು, ನಮ್ಮ ಕೈಲಾದ ಸಹಾಯವನ್ನು ಮಾಡುವ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಶ್ರೀಯುತ ಶಿವಪ್ರಕಾಶ್ ಕಡಪಳ ಇವರಿಗೆ. ಮುಂದೆ ನೇರವಾಗಿ ವೇದಿಕೆಯಲ್ಲಿರತಕ್ಕಂತಹ ನಮ್ಮ ಈ ಒಂದು ವೀರಮಾರುತಿ ಸ್ಪೋರ್ಟ್ಸ್ ಕ್ಲಬ್ ಶಿರಗುತ್ತಿಗೆಯವರು, ಇದರ ಅಧ್ಯಕ್ಷರಾಗಿರತಕ್ಕಂತಹ ಈ ಒಂದು ಸುಂದರ ಪಂದ್ಯಾಟವನ್ನು ಆಯೋಜನೆ ಮಾಡುವರೆ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳನ್ನ ಒಟ್ಟುಗೂಡಿಸಿಕೊಂಡು ಕಳೆದ ಕೆಲವಾರು ದಿನಗಳಿಂದ ಹಗಲಿರುಳೆನ್ನದೆ ನಿರಂತರವಾಗಿ ದುಡಿದುಕೊಂಡು ಇಂದು ಈ ಒಂದು ಸುಂದರವಾಗಿ ಪಂದ್ಯಾಟ ಸಮಾಪ್ತಿಯಾಗಬೇಕಾದರೆ ಅದರ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ತುಕೊಂಡು ಯಶಸ್ವಿಯಾಗಿ ತಮ್ಮ ಅಧ್ಯಕ್ಷನ ನೆಲೆಯಲ್ಲಿ ಈ ಒಂದು ಪಂದ್ಯಾಟವನ್ನು ಬಹಳಷ್ಟು ಯಶಸ್ವಿಯಾಗಿ ಮುಕ್ತಾಯಗೊಳಿಸಿದಂತಹ ಸಂಸ್ಥೆಯ ಅಧ್ಯಕ್ಷರಾಗಿರತಕ್ಕಂತಹ ಶ್ರೀಯುತ ಜಯಪ್ರಕಾಶ್ ಬಾಕಿಲ ಸಭಾಧ್ಯಕ್ಷತೆಯ ಸ್ಥಾನದಿಂದ ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ವೇದಿಕೆ ಮೇಲೆ ಇರುವ ಗಣ್ಯರಿ ಹಾಗೂ ವೇದಿಕೆ ಮುಂಭಾಗದಲ್ಲಿರುವ ಕ್ರೀಡಾಭಿಮಾನಿಗಳೇ, ಕ್ರೀಡಾಪಟುಗಳೇ, ನಿನ್ನೆ ದಿವಸ ವೀರಮಾರುತಿ ಸ್ಪೋರ್ಟ್ಸ್ ಕ್ಲಬ್ ಗುತ್ತಿಗೆದಾರರು ಇದರ 4ನೇ ವರ್ಷದ ಆಹ್ವಾನಿತ 20 ತಂಡಗಳ ನಿಗದಿತ ರ್ಯಾಂಡಮ್ ಪಂದ್ಯಾಟವು ನಿನ್ನೆ ಉದ್ಘಾಟನೆಗೊಂಡು ಯಶಸ್ವಿಯಾಗಿ ನಡೆದು ಬಂದಿದೆ. ಯಶಸ್ವಿಯಾಗಿ ಪಂದ್ಯಾಟವನ್ನು ನಡೆಸಲು ಸಹಕರಿಸಿದ ಎಲ್ಲ ದಾನಿಗಳಿಗೆ, ಕೊಡುಗೈ ದಾನಿಗಳಿಗೆ ಹಾಗೂ ಪರೂರಿನ ಎಲ್ಲ ದಾನಿಗಳಿಗೆ ಅಭಿನಂದನೆಯನ್ನು ಹೇಳುತ್ತಾ ಹಾಗೂ ನಮ್ಮ ಈ
ಪಂದ್ಯಾಟಕ್ಕೆ ಉತ್ತಮವಾದ ಗ್ರೌಂಡಿನ ವ್ಯವಸ್ಥೆಯನ್ನು ಮಾಡಿಕೊಟ್ಟ ಮಾಧವೀರ್ ದಡ್ಕ ಹಾಗೂ ವಿನ್ಯಾಸ್ ಕೊಚ್ಚಿ, ಶ್ರೇಯಸ್ ಮುತ್ಲಾಜೆ, ದಯಾನಂದ್ ಕನ್ನಡಕ ಹಾಗೂ ನನ್ನ ಕ್ಲಬ್ಬಿನ ಎಲ್ಲ ಆತ್ಮೀಯ ಸದಸ್ಯರಿಗೆ ಅಭಿನಂದನೆ ಹೇಳುತ್ತಾ ಇನ್ನು ಮುಂದೆಯೂ ನಿಮ್ಮೆಲ್ಲರ ಸಹಕಾರವನ್ನು ಬೇಡುತ್ತಾ ನನ್ನ ಮಾತನ್ನು ಕೊನೆಗೊಳಿಸುತ್ತೇನೆ. ಸಂಸ್ಥೆಯ ಅಧ್ಯಕ್ಷೀಯ ನೆಲೆಯಲ್ಲಿ ನಮ್ಮನ್ನು ಉದ್ದೇಶಿಸಿ ಮಾತನಾಡಿದಂತ ಇಂದಿನ ಸಮಾರೋಪ ಸಮಾರಂಭದ ಅಧ್ಯಕ್ಷರಾಗಿರತಕ್ಕಂಥ ಶ್ರೀಯುತ ಜಯಪ್ರಕಾಶ್ ಬಾಕಿಲ ತಮಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮುಂದೆ ವೇದಿಕೆಯಲ್ಲಿರತಕ್ಕಂತಹ ಎಲ್ಲ ಅತಿಥಿಗಳಿಗೆ ಸಂಸ್ಥೆಯ ಪರವಾಗಿ ಗೌರವದ ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಬೇಕೆಂದು ಕೇಳಿಕೊಳ್ತಾ ಇದ್ದಾರೆ. ಸಂಸ್ಥೆಯ ಅಧ್ಯಕ್ಷರಾಗಿರತಕ್ಕಂಥ ಶ್ರೀಯುತ ಜಯಪ್ರಕಾಶ್ ಬಾಕಿಲ್ ಅವರು ವೇದಿಕೆಯಲ್ಲಿರತಕ್ಕಂಥ ಎಲ್ಲ ಅತಿಥಿಗಳಿಗೆ ಗೌರವದ ಸ್ಮರಣಿಕೆಯ ಜೊತೆಗೆ ಸಸಿಯನ್ನ ನೀಡಿ ಅವರನ್ನ ಗೌರವಿಸಬೇಕು ಅಂತ ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿರತಕ್ಕಂತಹ ಎಲ್ಲ ಅತಿಥಿಗಳಿಗೆ ಕೂಡ ಈ ಸಂದರ್ಭದಲ್ಲಿ ಗೌರವದ ಸ್ಮರಣಿಕೆಯ ಜೊತೆಗೆ ಸಸಿಯನ್ನ ನೀಡಿ ಅವರನ್ನ ಗೌರವಿಸಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ಆ ಬಳಿಕ ನೇರವಾಗಿ ಪ್ರಶಸ್ತಿ ವಿತರಣಾ ಕಾರ್ಯಕ್ರಮ ಅಂತ ನಾವು ಸಾಗ್ಲಿಕ್ಕಿದ್ದೇವೆ. ಈಗಾಗಲೇ ವೇದಿಕೆಯಲ್ಲಿರತಕ್ಕಂಥ ಎಲ್ಲ ಅತಿಥಿಗಳು ಇಂದಿನ ಈ ಒಂದು ಸುಂದರ ಸಮಾರೋಪ ಸಮಾರಂಭಕ್ಕೆ ಆಗಮಿಸಿರತಕ್ಕಂತಹ ಎಲ್ಲ ಮುಖ್ಯ ಅತಿಥಿಗಳಿಗೆ ಸಂಸ್ಥೆಯ ಪರವಾಗಿ ಗೌರವದ ನೆನಪಿನ ಕಾಣಿಕೆಯ ಜೊತೆಗೆ ನಿನ್ನೆಯಿಂದ ಇಂದು ಆಗಮಿಸಿರತಕ್ಕಂಥ ಸರ್ವರಿಗೂ ಒಂದು ಪಂದ್ಯಾಕೂಟದ ಯಶಸ್ಸಿಗೆ ನಮ್ಮೊಂದಿಗೆ ಕೈ ಜೋಡಿಸಿದ ಎಲ್ಲ ಕ್ರೀಡಾ ಪ್ರೋತ್ಸಾಹಕರಿಗೆ, ಕೊಡುಗೆ ದಾನಿಗಳಿಗೆ ಕೂಡ ನಿರಂತರವಾಗಿ ಸಸಿಯನ್ನ ನೀಡಿ ಗೌರವಿಸ್ತಾ ಇದ್ದಾರೆ. ಒಂದು ವಿನೂತನ ಕಾರ್ಯಕ್ರಮವಿದು. ನಿಮ್ಮ ಈ ರೀತಿಯ ಸಮಾಜಮುಖಿ ಕೆಲಸಗಳು ನಿರಂತರವಾಗಿ ನೆರವೇರಲಿ ಅನ್ನುವಂತಹ ಆಶಯವನ್ನ ಈ ಸಂದರ್ಭದಲ್ಲಿ ಕೂಡ ನಾವು ವ್ಯಕ್ತಪಡಿಸ್ತಾ ಇದ್ದೇವೆ. ನಿರಂತರವಾಗಿ 4 ವರ್ಷಗಳಿಂದ ನಮ್ಮ ಕ್ರಿಕೆಟ್ ಪಂದ್ಯಾಟದಲ್ಲಿ ವೀಕ್ಷಕ ವಿರಣೆಯನ್ನ ಮಾಡಿರತಕ್ಕಂತಹ ಹಾಗೂ ಈ ದಿವಸ ಕಾರ್ಯಕ್ರಮ ನಿರ್ವಹಣೆ ಮಾಡಿರುವ ನಮ್ಮೂರ ಪ್ರತಿಭೆ, ನಮ್ಮೂರಿನ ಯುವಕ ಹಾಗೂ ನನ್ನ ಬಾಲ್ಯದ ಪ್ರೀತಿಯ ಗೆಳೆಯ ಸುಕುಮಾರ ಕಂದ್ರಪಾಡಿ, ತಾವು ದಯವಿಟ್ಟು ಬಂದು ನಾವು ಕೊಡಮಾಡತಕ್ಕಂತಹ ಸ್ಮರಣಿಕೆಯನ್ನ ಸ್ವೀಕರಿಸಬೇಕು ಅಂತ ಕೇಳಿ ಬಂದಿದ್ದೇನೆ. ಈ ಸ್ಮರಣಿಕೆಯನ್ನ ಜಯರಾಮ್ ದೇರ್ಪಜನವರು ನೀಡಿ ಸಹಕರಿಸಬೇಕು ಅಂತ ಕೇಳಿಕೊಳ್ತಿದ್ದೇನೆ. ಥ್ಯಾಂಕ್ ಯು. ಮುಂದೆ ನೇರವಾಗಿ ಬಹುಮಾನ ವಿತರಣಾ ಕಾರ್ಯಕ್ರಮ ಅಂತ. ಅದಕ್ಕೂ ಮೊದಲಾಗಿ 2 ದಿನಗಳ ಕಾಲ ನಡೆದಂತಹ ಈ ಕ್ರಿಕೆಟ್ ಪಂದ್ಯಾಟದಲ್ಲಿ 2 ದಿನವೂ ಕೂಡ ಆಗಮಿಸಿರತಕ್ಕಂತಹ ಎಲ್ಲ ಕ್ರೀಡಾಭಿಮಾನಿಗಳಿಗೆ ಹಾಗೇನೆ ಆಟಗಾರರಿಗೆ ಮಧ್ಯಾಹ್ನದ ಉಚಿತ ಭೋಜನದ ವ್ಯವಸ್ಥೆ ಇತ್ತು. ಆ ಭೋಜನದ ವ್ಯವಸ್ಥೆಯನ್ನ ಬಹಳಷ್ಟು ಅಚ್ಚುಕಟ್ಟಾಗಿ ನಿಭಾಯಿಸಿದಂತಹ ಜಗದೀಶ್ ಪೈಕೈ ಇವರನ್ನ ಸಂಸ್ಥೆಯ ಪರವಾಗಿ ಒಂದು ಗೌರವದ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು. ಸಂಸ್ಥೆಯ ಅಧ್ಯಕ್ಷರಾಗಿರತಕ್ಕಂಥ ಜಯಪ್ರಕಾಶ್ ಬಾಕಿಲ್ ರವರು ಜಗದೀಶ್ ಪೈಕೈ ಇವರಿಗೆ ಗೌರವದ ಸ್ಮರಣಿಕೆಯನ್ನು ನೀಡಿ ಅವರನ್ನ ಗೌರವಿಸಬೇಕು. ಪ್ರತಿಯೊಬ್ಬರನ್ನ ಕೂಡ ಗೌರವಿಸುವಂತದ್ದು ವೀರಮಾರುತಿ ಸಂಸ್ಥೆಯವರ ವಾಡಿಕೆ. ಸೊ ಹಾಗಾಗಿ ಅವರನ್ನ ಕೂಡ ಈ ಸಂದರ್ಭದಲ್ಲಿ ವಿಶೇಷವಾಗಿ ಗೌರವಿಸುತ್ತದೆ. ಸರ್, ನಿಮ್ಮ ಈ ರೀತಿಯ ಸಹಕಾರ ಮುಂದಿನ ದಿನಗಳಲ್ಲೂ ಕೂಡ ನಮ್ಮ ಜೊತೆಗಿರಲಿ ಅನ್ನುವಂತಹ ಆಶಯವನ್ನ ವ್ಯಕ್ತಪಡಿಸ್ತಾ ಇದ್ದೇನೆ. ಹಾಗೇನೆ ಮುಂದೆ 4 ಹಂತದಲ್ಲಿ ನಡೆದಂತಹ 2 ಪಂದ್ಯಗಳ ಪಂದ್ಯಶ್ರೇಷ್ಠ ಪ್ರಶಸ್ತಿ ನೀಡುವಂತದ್ದು ಉಳಿಕೆಯಾಗಿದೆ. ಒಂದು ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನ ಹರ್ಷದ್ ಬಜಾಲ್ ರವರು ಪಡೆದುಕೊಂಡಿದ್ದಾರೆ. ಹರ್ಷದ್ ಬಜಾಲ್ ದಯವಿಟ್ಟು ವೇದಿಕೆಗೆ ಬಂದು ಒಂದು ಪಂದ್ಯಶ್ರೇಷ್ಠ ಪ್ರಶಸ್ತಿ ನಗದು ತಲಾ ₹200 ಮತ್ತು ಶಾಶ್ವತ ಫಲಕವನ್ನ ವೇದಿಕೆಯಲ್ಲಿರತಕ್ಕಂಥ ಅತಿಥಿಗಳಿಂದ ಪಡೆದುಕೊಳ್ಳಬೇಕಾಗಿ ಹೇಳಿಕೊಳ್ತೇನೆ. ಒಂದು ಪಂದ್ಯದ ಪಂದ್ಯಶ್ರೇಷ್ಠ ಪ್ರಶಸ್ತಿ ಹರ್ಷದ್ ಬಜಾಲ್, ದಯವಿಟ್ಟು ಆದಷ್ಟು ಬೇಗ ಬನ್ನಿ. ಈ ಒಂದು ಬಹುಮಾನವನ್ನ ವೇದಿಕೆಯಲ್ಲಿರತಕ್ಕಂಥ ಅತಿಥಿಗಳಾಗಿರತಕ್ಕಂಥ ಶ್ರೀಯುತ ಗಿರೀಶ್ ಆರ್, ವಲಯ ಅರಣ್ಯಾಧಿಕಾರಿಗಳು, ಪಂಚವಲಯ ಪಂಚ ನೀಡಿ ಸಹಕರಿಸಬೇಕು. ದಯವಿಟ್ಟು ಹರ್ಷದ್ ಬಜಾಲ್ ಆದಷ್ಟು ಬೇಗ ಬನ್ನಿ, ತಾವು ಬಂದು ಪ್ರಶಸ್ತಿಯನ್ನು ಸ್ವೀಕರಿಸಬೇಕು.
ಅರ್ಷದ್ ಬಜಾಲ್, ದಯವಿಟ್ಟು ಅರ್ಷದ್ ಬಜಾಲ್ ರವರ ಅನುಪಸ್ಥಿತಿಯಲ್ಲಿ ಸಂತು ಬಂಟ್ವಾಲ್ ಆಗಮಿಸಿದ್ದಾರೆ, ಅವರಿಗೆ ಪ್ರಶಸ್ತಿಯನ್ನ ಹಿಂತಿರುಗಿಸಿದ್ದಾರೆ. ಹಾಗೇನೆ ಎಲ್ಲರ ಮನವನ್ನ ಗೆದ್ದಂತಹ ಪಂದ್ಯ ಯಾವುದು ಅಂತ ಹೇಳಿದ್ರೆ ಅದು ಇಂದಿನ ದಿನದಾಟದ ದ್ವಿತೀಯ ಸೆಮಿಫೈನಲ್. ಬಹುಶಃ ಗುತ್ತಿಗಾರಿನ ಕ್ರಿಕೆಟ್ ಇತಿಹಾಸದಲ್ಲೇ ಯಾವತ್ತಿಗೂ ಕೂಡ ಅಚ್ಚಳಿಯದ ಪಂದ್ಯ ಯಾವುದು ಅಂತ ಹೇಳಿದ್ರೆ ಅದು ಕಳೆದ ದ್ವಿತೀಯ ಸೆಮಿಫೈನಲ್ ಪಂದ್ಯ. ಗೆಲುವಿಗಾಗಿ 6 ಎಸೆತಗಳಿಗೆ 29 ರನ್ ಅವಶ್ಯಕತೆ ಇತ್ತು. ಆ ಬಳಿಕ ಒಂದು ಡಾಟ್ ಬಾಲ್, 5 ಎಸೆತಗಳಲ್ಲಿ 29 ರನ್ ಅವಶ್ಯಕತೆ ಇತ್ತು. ಮುಂದುವರಿದ ಭಾಗವಾಗಿ 2 ಎಸೆತಗಳಲ್ಲಿ 19 ರನ್ ಅವಶ್ಯಕತೆ ಇತ್ತು. ಆ ಸಂದರ್ಭದಲ್ಲಿ ಎಸೆತಗಾರ ನೋ ಬಾಲ್ ಅನ್ನ ಎಸೆದ್ರು. ಆ ಎಸೆತವನ್ನ ಸಿಕ್ಸರ್ ಗಟ್ಟಿ ಸತತವಾಗಿ 3 ಸಿಕ್ಸರ್ ನೊಂದಿಗೆ ಕ್ರಿಕೆಟ್ ನಲ್ಲಿ ಎಲ್ಲವೂ ಕೂಡ ಸಾಧ್ಯ ಇದೆ ಅನ್ನುವುದನ್ನು ತೋರ್ಪಡಿಸಿಕೊಂಡಂತ ಅಶ್ರಫ್, ಶೂಲಿನಿ ಕ್ರಿಕೆಟರ್ಸ್ ಮುಕ್ತಾಯ ತಂಡದ ಅಶ್ರಫ್ ತಾವು ಕೇವಲ ಪ್ರಶಸ್ತಿ, ಈ ಒಂದು ಪಂದ್ಯಶ್ರೇಷ್ಠ ಪ್ರಶಸ್ತಿ ಗೆದ್ದದ್ದು ಮಾತ್ರವಲ್ಲ, ನೆರೆದಿರತಕ್ಕಂಥ ಎಲ್ಲ ಕ್ರೀಡಾಭಿಮಾನಿಗಳ ಮನದಲ್ಲಿ ತಾವು ಮನವನ್ನ ಗೆದ್ದಿದ್ದೀರಾ. ಈ ಒಂದು ಇನ್ನಿಂಗ್ಸ್ ಬಹುಶಃ ನಿಮ್ಮ ಜೀವಮಾನದಲ್ಲೂ ಕ್ರಿಕೆಟ್ ನಿಮ್ಮ ಕ್ರಿಕೆಟ್ ರಂಗದಲ್ಲಿ ಇದು ಎಂದಿಗೂ ಕೂಡ ಒಂದು ಅಚ್ಚಳಿಯದ ಇನ್ನಿಂಗ್ಸ್ ಆಗ್ಲಿಕ್ಕಿದೆ. ಅಭಿನಂದನೆಗಳನ್ನ ಕೂಡ ಸಲ್ಲಿಸ್ತಾ ಇದ್ದೇನೆ ಅಶ್ರಫ್. ಇದೇ ರೀತಿಯ ಅತ್ಯುತ್ತಮ ಪ್ರದರ್ಶನವನ್ನು ಮುಂದಿನ ದಿನಗಳಲ್ಲಿ ನೀಡುವಂತಹ ಶಕ್ತಿಯನ್ನ ಭಗವಂತ ತಮಗೆ ನೀಡಲಿ ಅನ್ನುವಂತಹ ಆಶಯವನ್ನ ವ್ಯಕ್ತಪಡಿಸ್ತಾ ಇದ್ದೇನೆ. ಮುಂದೆ ಫೈನಲ್ ಪಂದ್ಯದಲ್ಲಿ ಪ್ರತಿಯೊಂದು ಸಿಕ್ಸ್ಗೆ ಕೂಡ ನಗದು 200 ರೂಪಾಯಿಗಳ ಘೋಷಣೆಯಾಗಿತ್ತು. ದಯಾನಂದ ಕನ್ನಡಕ, ಶಿವಪ್ರಸಾದ್ ಹಾಲೆಮಜ್ಜಲು ಮತ್ತು ವಿನ್ಯಾಸ್ ಕೊಚ್ಚಿಯವರು ಪ್ರತಿಯೊಂದು ಸಿಕ್ಸ್ಗೆ ಕೂಡ ತಲಾ 200 ರೂಪಾಯಿಯ ನಗದು ಬಹುಮಾನವನ್ನು ನೀಡಿದ್ರು. ಸೊ ಆ ಬಹುಮಾನವನ್ನ ಪಡೆದುಕೊಳ್ತಾ ಇದ್ದಾರೆ. ಮತ್ತೆ 2 ಸಿಕ್ಸರ್ ಅನ್ನ ಫೈನಲ್ ನಲ್ಲೂ ಕೂಡ ಸಿಡಿಸಿದಂತ ಅಶ್ರಫ್ ಬಂದು ಈ ನಗದು ಬಹುಮಾನ 200 ವೇದಿಕೆಯಲ್ಲಿರತಕ್ಕಂಥ ಅತಿಥಿಗಳು ಪಡೆದುಕೊಳ್ಬೇಕು ಅಂತ ಅತಿಥಿಗಳಿಂದ ತಾವು ಪಡೆದುಕೊಳ್ಬೇಕಾಗಿ ಕೇಳಿಕೊಳ್ತಾನೆ. ಫೈನಲ್ ನಲ್ಲಿ 2 ಸಿಕ್ಸರ್ಗೆ ತಲಾ 200ರಂತೆ 400 ರೂಪಾಯಿಗಳನ್ನ ಪಡೆದುಕೊಳ್ತಾ ಇದ್ದೀರಾ. ತಾವು ತಮಗೆ ಅಭಿನಂದನೆಗಳು. ಹಾಗೇನೆ ಸಾಜೀದ್, ಶೂಲಿನಿ ಕ್ರಿಕೆಟರ್ಸ್ ಮುಕ್ತಾಜ ತಂಡದ ಸಾಜೀದ್ ರವರ ಪಾಲಾಗ್ತಾ ಇದೆ. ಮತ್ತೊಂದು ಸಿಕ್ಸರ್ ಅನ್ನು ಸಿಡಿಸಿದ್ದಕ್ಕಾಗಿ 200 ಕೇವಲ ಮುಕ್ತಾಜ ತಂಡದ ಆಟಗಾರರಿಗೆ ಮಾತ್ರ ಇಲ್ಲಿ ನಗದನ್ನು ಘೋಷಿಸಿದ್ರು. ಫೈನಲ್ ಪಂದ್ಯದಲ್ಲಿ 1 ಸಿಕ್ಸರ್ ಅನ್ನು ಸಿಡಿಸಿದ ಸಾಜೀದ್ ಬನ್ನಿ 200 ರೂಪಾಯಿಯ ನಗದು ಬಹುಮಾನವನ್ನ ಸ್ವೀಕರಿಸಬೇಕು ಸಾಜೀದ್. ಹಾಗೇನೆ ಫೈನಲ್ ನಲ್ಲಿ 1 ಸಿಕ್ಸ್ ಅನ್ನ ನಿರ್ಣಾಯಕ ಸಿಕ್ಸ್ ಅನ್ನ ಸಿಡಿಸಿದಂತಹ ಪ್ರಜ್ವಲ್ FJ ಬಂಟ್ವಾಳ್, ಶೂಲಿನಿ ಕ್ರಿಕೆಟರ್ಸ್ ಮುಕ್ತಾಯ ತಂಡದ ಪ್ರಜ್ವಲ್ ರವರು, ದಯವಿಟ್ಟು ಆಟಗಾರರು ಬನ್ನಿ, ಬಂದರೆ ಮಾತ್ರ ನಾವು ಪ್ರಶಸ್ತಿಯನ್ನ ನಗದನ್ನ ಕೊಡ್ತೇವೆ. ಸಾಜೀದ್ ರವರ ಪಾಲಾಗ್ತಾ ಇದೆ. 1 ಸಿಕ್ಸರ್ ಅನ್ನು ಸಿಡಿಸಿದಾಗಿ ನಗದು 200. ಹಾಗೆಯೇ ಮತ್ತೊಂದು ಸಿಕ್ಸರ್ ಸಿಡಿಸಿದ ಪ್ರಜ್ವಲ್ FJ ಬಂಟ್ವಾಳ್ ಒಂದು ಬ್ಯಾಟಿಂಗ್ ನಲ್ಲಿ ವೈಫಲ್ಯವನ್ನ ಕಂಡರೂ ಕೂಡ ಆ ನಿರ್ಣಾಯಕ ಫೈನಲ್ ಪಂದ್ಯದಲ್ಲಿ 1 ಸಿಕ್ಸ್ ಅನ್ನು ಸಿಡಿಸಿದ್ದಕ್ಕಾಗಿ ತಮಗೆ ನಗದು 200 ರೂಪಾಯಿಯನ್ನು ನೀಡಿ ಗೌರವಿಸಲಾಗ್ತಾ ಇದೆ. ಅಭಿನಂದನೆಗಳನ್ನ ಕೂಡ ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದಾರೆ. ಮುಂದೆ ನೇರವಾಗಿ ವೈಯಕ್ತಿಕ ಬಹುಮಾನಗಳನ್ನು ನೀಡುವಂತಹ ಸಮಯ. ವೈಯಕ್ತಿಕ ಬಹುಮಾನಗಳು ಹಾಗೇನೆ ತಂಡಕ್ಕೆ ನೀಡುವಂತಹ ಪ್ರಶಸ್ತಿ. ಇದರಲ್ಲಿ ಮುಂಚಿತವಾಗಿ ಮೊದಲೇ ನಾನು ಬಹಳಷ್ಟು ಬಾರಿ ತಿಳಿಸಿದ್ದೆ, ಗುತ್ತಿಗಾರಿನ ಈ ಮೈದಾನದಲ್ಲಿ ವೀರಮಾರುತಿ ಟ್ರೋಫಿ ಅವರು ಕೂಡ ಶಿಸ್ತು ಮತ್ತು ಸಮಯಕ್ಕೆ ಮೊದಲನೇ ಆದ್ಯತೆಯನ್ನು ನೀಡ್ತಾ ಇದ್ರು. ವೀರಮಾರುತಿ ಅವರು ಕೂಡ ಅದೇ ರೀತಿ ಇಲ್ಲಿ ಶಿಸ್ತು ಮತ್ತು ಸಮಯಕ್ಕೆ ಪ್ರಥಮ ಆದ್ಯತೆ. ಸೊ ಹಾಗಾಗಿ ಪ್ರಥಮವಾಗಿ ನಾವು ಪಂದ್ಯಾಕೂಟದಲ್ಲಿ ಶಿಸ್ತನ್ನ ಮೈಗೂಡಿಸಿಕೊಂಡ ತಂಡಕ್ಕೆ ನೀಡುವಂತಹ ಶಿಸ್ತು ಪಾಲನಾ ಪ್ರಶಸ್ತಿಯನ್ನು ನಾವು ಮೊದಲನೇದಾಗಿ ನೀಡ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ಇಲ್ಲಿ ಯಾವತ್ತಿಗೂ ಕೂಡ ಈ ಹಿಂದೆಯೂ ಇಂದಿಗೂ ಇನ್ನು ಮುಂದೆಯೂ ಕೂಡ ಯಾರು ಶಿಸ್ತು ಮತ್ತು ಸಮಯಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ನೀಡುತ್ತಾರೋ ಅವರಿಗೆ ಪ್ರಥಮ ಗೌರವ ಸಲ್ಲಿಕೆ ಆಗ್ಲೇಬೇಕು. ಸೊ ಈ ಒಂದು ತಂಡ ಕಳೆದ 1 ತಿಂಗಳ ಹಿಂದೆ ಕೇಳಿದ್ರು, ನಾವು ಕೂಡ ಗುತ್ತಿಗಾರರಲ್ಲಿ ಒಂದು ಪಂದ್ಯಾಟದಲ್ಲಿ ಪಾಲ್ಗೊಳ್ಳಬೇಕು. ಕಾರಣ ಆ ತಂಡದಲ್ಲಿ ಅವರದೇ ಊರಿನ ಆಟಗಾರರು, ಈಗ ನಾವು ಬಹಳಷ್ಟು ಕಡೆ ಗಮನಿಸಿದ್ದೇವೆ, ಬೇರೆ ಬೇರೆ ಊರಿನ ಆಟಗಾರರು ಒಂದು ತಂಡದಲ್ಲಿ ಆಡುವಂತಹ ಸಂದರ್ಭ ಹಳೆಯ ಕಾಲ ಒಂದಿತ್ತು. ಯಾವುದೇ ಪಂದ್ಯಾಟವಾಗಿದ್ದರೂ ಕೂಡ ಎಲ್ಲ ಊರಿನ ಆಟಗಾರರು ಒಂದೇ ತಂಡದಲ್ಲಿ ಆಡುವಂತಹ ಒಂದು ಸನ್ನಿವೇಶ ಇತ್ತು. ಅಂದ್ರೆ ಇದೀಗ ಬದಲಾದ ಕಾಲಘಟ್ಟ, ಆಟಗಾರರ ತಪ್ಪು ಅಂತ ಹೇಳಲಿಕ್ಕೆ ಆಗುದಿಲ್ಲ. ಕಾರಣ ಬದಲಾದ ಕಾಲಘಟ್ಟದಲ್ಲಿ ಬೇರೆ ಬೇರೆ ತಂಡಗಳಲ್ಲಿ ಆಡುವಂತ ಸಂದರ್ಭವಿದ್ದರೂ ಕೂಡ ತಮ್ಮದೇ ತಂಡವಿದ್ದಾಗ, ತಮ್ಮದೇ ಊರಿನ ತಂಡವಿದ್ದಾಗ ಅದೇ ತಂಡದಲ್ಲಿ ತಮ್ಮದೇ ಊರಿನ ಆಟಗಾರನ ನೆಚ್ಚಿಕೊಂಡು ಬಂದು ತಮ್ಮದೇ ತಂಡದ ಆಟಗಾರನ ಪಂದ್ಯಾಕೂಟಕ್ಕೆ ಕರೆತಂದು ಪಂದ್ಯಾಕೂಟದ ನಿಗದಿತ ಸಮಯಕ್ಕಿಂತ 2 ಗಂಟೆ ಮುಂಚಿತವಾಗಿ ಈ ಪಂದ್ಯಾಕೂಟಕ್ಕೆ ಆಗಮಿಸಿ ಪ್ರಥಮ ಪಂದ್ಯದಲ್ಲಿ ಸೋಲನ್ನು ಕಂಡರೂ ಕೂಡ ನೆರೆದಿರತಕ್ಕಂಥ ಎಲ್ಲ ಕ್ರೀಡಾಭಿಮಾನಿಗಳ ಮನವನ್ನ ಗೆದ್ದಂತಹ ಬ್ರದರ್ಹುಡ್ ಪರ್ಪುಂಜ ತಂಡಕ್ಕೆ ಶಿಸ್ತು ಪಾಲನಾ ಪ್ರಶಸ್ತಿಯನ್ನು ನಾವು ಇಲ್ಲಿ ನೀಡಿ ಗೌರವಿಸ್ತಾ ಇದ್ದೇವೆ. ಸಂಸ್ಥೆಯ ಅಧ್ಯಕ್ಷರಾಗಿರತಕ್ಕಂಥ ನವಾಜ್ ಈಗಾಗಲೇ ನಮ್ಮೊಂದಿಗಿದ್ದಾರೆ. ಸೊ ಅವರು ವೇದಿಕೆಗೆ ಬಂದು ಈ ಒಂದು ಶಿಸ್ತು ಪಾಲನಾ ತಂಡ 2222 ಮತ್ತು ಶಾಶ್ವತ ಫಲಕವನ್ನ ಪಡೆದುಕೊಳ್ಳಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ.
ನವಾಜ್ ರವರು ಬಂದು ಈ ಒಂದು ಪ್ರಶಸ್ತಿಯನ್ನ ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತೇನೆ. ಶಿಸ್ತು ಪಾಲನಾ ತಂಡಕ್ಕೆ ಕೊಡಮಾಡುವಂತಹ ನಗದು 2222 ಮತ್ತು ಶಾಶ್ವತ ಪದಕವನ್ನ ಈಗಾಗಲೇ ನೀಡಿ ಗೌರವಿಸಿದ್ದಾರೆ. ಈ ಒಂದು ಸಂಸ್ಥೆಯ ಕೇವಲ ಶಿಸ್ತು ಪಾಲನಾ ತಂಡ ಮಾತ್ರವಲ್ಲ, ಈ ಸಂಸ್ಥೆಯವರು ನಿರಂತರವಾಗಿ ಮಾಡಿಕೊಂಡು ಬಂದಿರತಕ್ಕಂತಹ ಸಮಾಜಮುಖಿ ಕೆಲಸ 2019ರಲ್ಲಿ ಬ್ರದರ್ಹುಡ್ ಹೆಲ್ಪಿಂಗ್ ಹ್ಯಾಂಡ್ಸ್ ಅನ್ನುವ ಹೆಸರಿನಲ್ಲಿ ಪ್ರಾರಂಭಗೊಂಡಿರತಕ್ಕಂತಹ ಈ ಸಂಸ್ಥೆ ಕಳೆದ 5 ವರ್ಷಗಳಿಂದ ಸರಿಸುಮಾರು 8 ಬಡ ಕುಟುಂಬಗಳಿಗೆ ಸರಿಸುಮಾರು 3 ಲಕ್ಷ ರೂಪಾಯಿಯ ಸಹಾಯಧನವನ್ನ ಕೂಡ ನಿರಂತರವಾಗಿ ನೀಡಿಕೊಂಡು ಬಂದಿದೆ. ಆ ಎಲ್ಲವನ್ನ ಗಮನಿಸಿ ಈ ಸಂಸ್ಥೆಯವರಿಗೆ ಶಿಶುಪಾಲನಾ ಪ್ರಶಸ್ತಿ ನೀಡಿ ಗೌರವಿಸಿದೆ. ಪ್ರಶಸ್ತಿಯ ಮೊತ್ತ ಕಡಿಮೆ ಅಥವಾ ಪ್ರಶಸ್ತಿ ಶಾಶ್ವತ ಫಲಕ ಚಿಕ್ಕದಿರಬಹುದು, ಆದರೆ ಅದರ ಮಹತ್ವ ಮಾತ್ರ ಬೆಲೆ ಕಟ್ಟಲಾಗದು. ಸೊ ಹಾಗಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ ಬ್ರದರ್ಹುಡ್ ಪರ್ಪುಂಜ ತಂಡದ ಸರ್ವ ಸದಸ್ಯರಿಗೆ. ಮುಂದೆ ನೇರವಾಗಿ ಫೈನಲ್ ಪಂದ್ಯದ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ನೀಡುವಂತಹ ಸಮಯ. ಈ ಒಂದು ಬಹುಮಾನ ನಗದು 1,000 ಮತ್ತು ಶಾಶ್ವತ ಫಲಕ ಕೊಡುಗೆಯಾಗಿ ನೀಡಿದಂತವರು ಶ್ರೀಮತಿ ಮತ್ತು ಶ್ರೀ ದಯಾನಂದ ಗುಡ್ಡೆ ಮತ್ತು ಮನೆಯವರು. ಫೈನಲ್ ಪಂದ್ಯ ಅಂತ ಹೇಳಿದ್ರೆ ಒತ್ತಡವಂತೂ ಇದ್ದೇ ಇದೆ. ಆ ಒತ್ತಡದ ಸಂದರ್ಭದಲ್ಲಿ ತಂಡ 2 ವಿಕೆಟ್ ಗಳನ್ನ ಕಳೆದುಕೊಂಡರೂ ಕೂಡ ಆ ಸೆಮಿಫೈನಲ್ ಪಂದ್ಯದ ಪ್ರದರ್ಶನವನ್ನ ಮತ್ತೆ ಫೈನಲ್ ಪಂದ್ಯದಲ್ಲಿ ಪುನರಾವರ್ತನೆಗೊಳಿಸಿ ಸತತ 2 ಸಿಕ್ಸ್ ಅನ್ನ ಸಿಡಿಸಿ ತಂಡ 6 ಓವರ್ಗಳಲ್ಲಿ 59 ರನ್ ಅನ್ನು ಗಳಿಸಿಕೊಳ್ಳುವಲ್ಲಿ ಪ್ರಮುಖ ಪಾತ್ರ ವಹಿಸಿದ ಅಶ್ರಫ್ ಫ್ರಮ್ ಶೂಲಿನಿ ಕ್ರಿಕೆಟರ್ಸ್ ಮುತ್ಲಾಜ್ ಅವರ ಪಾಲಾಗ್ತಾ ಇದೆ. ಈ ಒಂದು ಪ್ರಶಸ್ತಿಯನ್ನ ತಾವು ವೇದಿಕೆಗೆ ಬಂದು ಸ್ವೀಕರಿಸಬೇಕು ಅಂತ ಕೇಳ್ತಾ ಇದ್ದೇನೆ. ಬಹುಶಃ ಅಶ್ರಫ್ ಈ ಒಂದು ಪಂದ್ಯಾಕೂಟವನ್ನು ತಮ್ಮ ಕ್ರೀಡಾ ಜೀವನದುದ್ದಕ್ಕೂ ಕೂಡ ಎಂದಿಗೂ ಕೂಡ ನೆನಪಿನಲ್ಲಿ ಇಟ್ಟುಕೊಳ್ಳುವಂತಹ ಒಂದು ಪಂದ್ಯ ಅಶ್ರಫ್ ರವರಿಗೆ ಲಭಿಸ್ತಾ ಇದೆ ಫೈನಲ್ ಪಂದ್ಯದ ಪಂದ್ಯಶ್ರೇಷ್ಠ ಪ್ರಶಸ್ತಿ. ಹಾಗೆಯೇ ಫೈನಲ್ ಪಂದ್ಯದ ಗೇಮ್ ಚೇಂಜರ್ ಪ್ರಶಸ್ತಿ ಕೊಡುಗೆಯಾಗಿ ನೀಡಿದ್ದಾರೆ ಕುಮಾರಿ ಯಶಸ್ವಿ ಮತ್ತು ಮಾಸ್ಟರ್ ವೇದಿಕೆ ಎರದಡ್ಕ. ಫೈನಲ್ ಪಂದ್ಯದಲ್ಲಿ ಒಂದು ಬೌಂಡರಿ ಇರಬಹುದು, ಒಂದು ಸಿಕ್ಸರ್ ಇರಬಹುದು, ಅಥವಾ ಒಂದು ವಿಕೆಟ್, ಒಂದು ಓವರ್, ಆ ಪಂದ್ಯದ ಗತಿಯನ್ನ ಯಾವ ರೀತಿ ಬದಲಾಯಿಸಿತ್ತು, ಆ ಬದಲಾಯಿಸಿದ ಆಟಗಾರನಿಗೆ ಕೊಡಮಾಡುವಂತ ಈ ಒಂದು ಪ್ರಶಸ್ತಿ. 59 ರನ್ ಅನ್ನು ಗಳಿಸಿಕೊಂಡು 60 ರನ್ಗಳ ವಿಜಯದ ಗುರಿ ಎದುರಾಳಿ ತಂಡಕ್ಕೆ ನೀಡಿದಾಗ ಪ್ರಥಮ ಓವರಿನಲ್ಲೇ ಸರಿಸುಮಾರು 12 ರನ್ಗಳನ್ನ ತಂಡ ಗಳಿಸಿಕೊಂಡಿತ್ತು. ಆದರೆ ಪವರ್ ಪ್ಲೇಯ ದ್ವಿತೀಯ ಓವರ್ ನ ಕೈಗೆತ್ತಿಕೊಂಡು ಆ ಒಂದು ಓವರಿನಲ್ಲಿ ಹೊಡೆಬಡಿಯ ದಾಂಡಿಗನೆಂದೇ ಗುರುತಿಸಿಕೊಂಡಂತಹ ಅಲ್ತಾಫ್ ವಾಲ್ಪಾಡಿ ಅವರ ವಿಕೆಟ್ ಅನ್ನ ಕಬಳಿಸಿ ಆ ಓವರಿನಲ್ಲಿ ಕೇವಲ 5 ರನ್ ಅನ್ನು ನೀಡಿ ಆ ಪವರ್ ಪ್ಲೇ ಯಲ್ಲೂ ಕೂಡ ತನ್ನ ಅದ್ಭುತ ಕೈ ಚಳಕವನ್ನ ನೀಡಿ ಆ ಒಂದು ಫೈನಲ್ ಪಂದ್ಯಕ್ಕೆ ತಿರುವನ್ನ ನೀಡಿ ಫೈನಲ್ ಪಂದ್ಯದ ಗೇಮ್ ಚೇಂಜರ್ ಆಗಿ ಹೊರಹೊಮ್ಮತಾ ಇದ್ದಾರೆ ಅಮನ್ ಹೊಸಂಗಡಿ ಫ್ರಮ್ ಅಮನ್ ಹೊಸಂಗಡಿ ಶೂಲಿನಿ ಕ್ರಿಕೆಟರ್ಸ್ ಮುತ್ಲಾಜ್. ದಯವಿಟ್ಟು ತಾವು ಬಂದು ಈ ಒಂದು ಪ್ರಶಸ್ತಿಯನ್ನ ಸ್ವೀಕರಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದಾರೆ. ಅಮನ್ ಹೊಸಂಗಡಿ ಫೈನಲ್ ಪಂದ್ಯದ ಗೇಮ್ ಚೇಂಜರ್ ಪ್ರಶಸ್ತಿಯನ್ನ ತನ್ನ ಮಗಲಿಗೆ ಹಾಕಿಕೊಳ್ತಾ ಇದ್ದಾರೆ. ಅಭಿನಂದನೆಗಳು. ಆದಷ್ಟು ಬೇಗ ಬಂದು ತಾವು ಪ್ರಶಸ್ತಿಯನ್ನ ಸ್ವೀಕರಿಸಬೇಕೆಂದು ಕೇಳಿಕೊಳ್ತಾ ಇದ್ದಾರೆ. ಪವರ್ ಪ್ಲೇ ಅಲ್ಲಿ ಬೌಲಿಂಗ್ ಮಾಡೋದು ಅಷ್ಟು ಸುಲಭವಲ್ಲ, ಕಾರಣ 2 ಕ್ಷೇತ್ರರಕ್ಷಕರು ಮಾತ್ರ 30 ಗಜಗಳಿಗಿಂತ ಹೊರಭಾಗದಲ್ಲಿ ಆ ಒಂದು ವಿಕೆಟ್ ಬಹುಶಃ ಪಂದ್ಯದ ಗತಿಯನ್ನೇ ಬದಲಾಯಿಸಿತು. ಹಾಗೆಯೇ ಮುಂದೆ ಪಂದ್ಯಾವಳಿಯ ಉದ್ದಕ್ಕೂ ಅತ್ಯುತ್ತಮ ಪ್ರದರ್ಶನವನ್ನು ನೀಡಿದಂತಹ ಆಟಗಾರರಿಗೆ ಪ್ರಶಸ್ತಿಯನ್ನು ನೀಡಿ ಗೌರವಿಸುವ ಸಮಯ. ಒಂದನ್ನಂತೂ ಸ್ಪಷ್ಟಪಡಿಸ್ತಾ ಇದ್ದೇನೆ, ವೈಯಕ್ತಿಕ ಪ್ರಶಸ್ತಿ ಅಂದ ತಕ್ಷಣ ಫೈನಲ್ ನಲ್ಲಿ ಗೆದ್ದ ತಂಡ ಅಥವಾ ಫೈನಲ್ ಪಂದ್ಯದಲ್ಲಿ ಸೋತ ತಂಡಕ್ಕೆ ನೀಡುವಂತಹ ಪ್ರಶಸ್ತಿ ಅಲ್ಲ. ಇಲ್ಲಿ ಒಟ್ಟಾರೆಯಾಗಿ ಪಂದ್ಯಾವಳಿಯ ಉದ್ದಕ್ಕೂ ಅತ್ಯುತ್ತಮ ಪ್ರದರ್ಶನ ನೀಡಿದರು. ಅದು ಸೆಮಿಫೈನಲ್ ನಿರ್ಗಮಿತ ತಂಡ ಇರಬಹುದು, ಕ್ವಾರ್ಟರ್ ಫೈನಲ್ ನಲ್ಲಿ ನಿರ್ಗಮಿತ ತಂಡ ಇರಬಹುದು, ಅಥವಾ ಫೈನಲ್ ನಲ್ಲಿ ಚಾಂಪಿಯನ್ ಪಟ್ಟ ಅಥವಾ ಚಾಂಪಿಯನ್ ರನ್ನರ್ ಅಪ್ ಪ್ರಶಸ್ತಿಯನ್ನು ತಂಡ ಪಡೆದಂತ ತಂಡಗಳ ಆಟಗಾರರಿಗೆ ಒಟ್ಟಾರೆಯಾಗಿ ಪ್ರಥಮ ಪಂದ್ಯದಿಂದ ಕೊನೆಯ ಪಂದ್ಯದವರೆಗೂ ಒಟ್ಟಾರೆಯಾಗಿ ಲೆಕ್ಕಾಚಾರಗಳನ್ನು ಹಾಕಿ ಆ ಪಂದ್ಯಾಕೂಟದಲ್ಲಿ ಅತ್ಯುತ್ತಮ ಪ್ರದರ್ಶನವನ್ನು ನೀಡಿದಂತಹ ಆಟಗಾರರಿಗೆ ಪ್ರಶಸ್ತಿಯನ್ನ ನೀಡ್ತಾ ಇದ್ದೇವೆ. ಪ್ರಥಮ ವೈಯಕ್ತಿಕ ಬಹುಮಾನ ಅತ್ಯುತ್ತಮ ಗೂಟರಕ್ಷಕ ನಗದು 1,000 ಮತ್ತು ಶಾಶ್ವತ ಫಲಕ ಕೊಡುಗೆ ಶ್ರೀಮತಿ ಮತ್ತು ಶ್ರೀ ಜಯರಾಮ ಪೈಕ ಮತ್ತು ಮಕ್ಕಳು. ಈ ಒಂದು ಗೂಟರಕ್ಷಕ ಕೇವಲ ಗೂಟರಕ್ಷಕನಾಗಿ ಮಾತ್ರವಲ್ಲ, ಬ್ಯಾಟಿಂಗ್ ಬೌಲಿಂಗ್ ನಲ್ಲಿ ಬಹುಶಃ ಬ್ಯಾಟಿಂಗ್ ನಲ್ಲಿ ಸರಿಸುಮಾರು 64 ರನ್ಗಳು, 4 ಒಟ್ಟು ಪಂದ್ಯಾವಳಿಯಲ್ಲಿ 4 ವಿಕೆಟ್ಗಳು. ಅದರ ಜೊತೆಗೆ ಆ ವಿಕೆಟ್ಗಳ ಹಿಂಭಾಗದಲ್ಲಿ ಎಸೆತಗಾರರು ಎಸೆಯುವ ವೇಗದ ಎಸೆತಗಳನ್ನ ಬ್ಯಾಟ್ಸ್ಮನ್ ಗಳು ಸರಿಯಾದ ರೀತಿಯಲ್ಲಿ ಹೊಡೆಯುವಲ್ಲಿ ವೈಫಲ್ಯರಾದರೂ ಕೂಡ ಕ್ಷಣ ಮಾತ್ರದಲ್ಲಿ ವಿಕೆಟ್ಗಳ ಹಿಂಭಾಗದಲ್ಲಿ ಚೆಂಡನ್ನು ತಡೆ ಹಿಡಿದಂತಹ ಈ ಪಂದ್ಯಾಕೂಟ ಕಂಡಂತಹ ಅತ್ಯುತ್ತಮ ಗೂಟರಕ್ಷಕ ಪ್ರಶಸ್ತಿಯನ್ನ ಪಡೆದುಕೊಳ್ತಾ ಇದ್ದಾರೆ. ಅಂಡರ್ ಆರ್ಮ್ ಕ್ರಿಕೆಟಿನ ರೋಬೋಟಿಕ್ ಮ್ಯಾನ್ ಅಂತಾನೆ ಕರೆಯಲ್ಪಡುವ ಶಾಕೀರ್ ಜಾಕಿ ಕುಕ್ಕೆ ಸಿಕ್ಸರ್ ತಂಡದ ಶಾಕೀರ್ ಅವರ ಪಾಲಾಗ್ತಾ ಇದೆ. ಈ ಒಂದು ಪಂದ್ಯಾಕೂಟದ ಅತ್ಯುತ್ತಮ ಗೂಟರಕ್ಷಕ ಪ್ರಶಸ್ತಿ ನಗದು 1,000 ಮತ್ತು ಶಾಶ್ವತ ಫಲಕ. ಮುಂದೆ
ಹಾಗೆಯೇ ಮುಂದೆ ಅತ್ಯುತ್ತಮ ಕ್ಷೇತ್ರ ರಕ್ಷಕ ಪ್ರಶಸ್ತಿ ನಗದು 1,000 ಮತ್ತು ಶಾಶ್ವತ ಫಲಕ ಕೊಡುಗೆಗೆ ನೀಡಿದ್ದಾರೆ ಶ್ರೀ ವಿಜಯ್ ಕುಮಾರ್ ಚಾರ್ಮಾತ, ಮಾಜಿ ಸದಸ್ಯರು, ಗ್ರಾಮ ಪಂಚಾಯತ್ ಗುತ್ತಿಗಾರು. ಪ್ರತಿಯೊಂದು ಕ್ಷಮಿಸಿ, ಗ್ರಾಮ ಪಂಚಾಯತ್ ಸದಸ್ಯರು ಮುದ್ರಣದಲ್ಲಿ ಸ್ವಲ್ಪ ಬದಲಾವಣೆಯಾಗಿದೆ, ಕ್ಷಮೆಯನ್ನ ಯಾಚಿಸುತ್ತಾ ಪ್ರಸ್ತುತ ಗ್ರಾಮ ಪಂಚಾಯತ್ ಸದಸ್ಯರು ಶ್ರೀಯುತ ವಿಜಯ್ ಕುಮಾರ್ ಚಾರ್ಮತಿ ಅವರು ಬಹುಮಾನವನ್ನು ನೀಡಿ ಸಹಕರಿಸಿದ್ದಾರೆ. ಪ್ರತಿಯೊಂದು ತಂಡದಲ್ಲೂ 11 ಆಟಗಾರರು, 11 ಆಟಗಾರರಿಗೂ ಕೂಡ ಬ್ಯಾಟಿಂಗ್ ಬೌಲಿಂಗ್ ಮಾಡುವಂತ ಅವಕಾಶ ಸಿಗದೇ ಇದ್ದರೂ ಕೂಡ ಕ್ಷೇತ್ರ ರಕ್ಷಣೆಯಲ್ಲೂ ಕೂಡ ತಂಡಕ್ಕೆ ಉಪಯುಕ್ತ ಕೊಡುಗೆಗಳನ್ನು ನೀಡಬಹುದು. ಹಿರಿಯ ಆಟಗಾರನ ಆಗಿದ್ದುಕೊಂಡು ಆ ಒಂದು ಶಾರ್ಟ್ ಮಿಡ್ ವಿಕೆಟ್ ವಿಭಾಗದಲ್ಲಿ ಒಂದು ಅತ್ಯುತ್ತಮ ಕ್ಯಾಚ್ ಅನ್ನು ಪಡೆದುಕೊಂಡಂತಹ ಸಕ್ಸಸ್ ಕುಕ್ಕರಬೆಟ್ಟು ತಂಡದ ಹಸೈನರ್ ಅವರ ಪಾಲಾಗ್ತಾ ಇದೆ. ಇನ್ನು ಪ್ರಶಸ್ತಿಯನ್ನು ತಾವು ವೇದಿಕೆಗೆ ಬಂದು ಪಡೆದುಕೊಳ್ಳಬೇಕು ಅಂತ ಕೇಳಿಕೊಳ್ತಾನೆ. ಸಕ್ಸಸ್ ಕುಕ್ಕರಬೆಟ್ಟು ತಂಡದ ಹಸೈನರ್ ಅವರ ಪಾಲಾಗ್ತಾ ಇದೆ ವೀರಮಾರುತಿ ಟ್ರೋಫಿ 2024ರ ಅತ್ಯುತ್ತಮ ಕ್ಷೇತ್ರ ರಕ್ಷಕ ಪ್ರಶಸ್ತಿ. ಮುಂದೆ ಪಂದ್ಯಾಕೂಟದ ಅತ್ಯುತ್ತಮ ಎಸೆತಗಾರ ಪ್ರಶಸ್ತಿ ನಗದು ರೂಪಾಯಿ 1,000 ಮತ್ತು ಶಾಶ್ವತ ಫಲಕ ಕೊಡುಗೆಯಾಗಿ ನೀಡಿದ್ದಾರೆ JCJFM ಶಿವಪ್ರಸಾದ್ ಹಾಲೆಮಜಲು, ಅಧ್ಯಕ್ಷರು. ರಜತ ವರ್ಷ 2022 JCI ಪಂಚಶ್ರೀ. ಈ ಒಂದು ಮೈದಾನದಲ್ಲಿ ಬ್ಯಾಟ್ಸ್ಮನ್ಗಳು ಸಿಕ್ಸರ್ ಬೌಂಡರಿಗಳ ಸುರಿಮಳೆಗೈದನ್ನು ನಾವು ನೋಡಿದ್ದೇವೆ. ಎಸೆತಗಾರರಿಗೂ ಕೂಡ ಒಂದು ಅದ್ಭುತ ವೇದಿಕೆಯನ್ನು ಕಲ್ಪಿಸಿದ ಕಾರಣ ಅತ್ಯುತ್ತಮ ಗುಣಮಟ್ಟದ ಪಿಚ್ ಅನ್ನು ನಿರ್ಮಿಸಿದ್ರು ವೀರಮಾರುತಿ ಅವರು. ಹಾಗಾಗಿ ಬ್ಯಾಟ್ಸ್ಮನ್ಗಳು ಸಿಕ್ಸರ್ ಮೇಲೆ ಸಿಕ್ಸರ್ಗಳನ್ನ ಸಿಡಿಸಿದರೂ ಕೂಡ ತಂಡದ ಕಪ್ತಾನ ಜವಾಬ್ದಾರಿ ನೀಡಿದಾಗಲೆಲ್ಲ ಎಕನಾಮಿಕಲ್ ಓವರ್ಗಳನ್ನು ಎಸೆದು ವಿಕೆಟ್ಗಳ ಮೇಲೆ ವಿಕೆಟ್ ಅನ್ನು ಕಬಳಿಸಿಕೊಂಡು ಅತ್ಯುತ್ತಮ ಪ್ರದರ್ಶನವನ್ನ ನೀಡಿದಂತಹ ಆಟಗಾರನಿಗೆ ಪ್ರಶಸ್ತಿಯನ್ನು ನೀಡುವಂತಹ ಸಮಯ. ಅತ್ಯುತ್ತಮ ಬೌಲರ್ ಆಗಿ ಹೊರಹೊಮ್ಮುತ್ತಾ ಇದ್ದಾರೆ. ಒಟ್ಟಾರೆಯಾಗಿ ಪಂದ್ಯಾಕೂಟದಲ್ಲಿ 7 ವಿಕೆಟ್, ಅದರ ಜೊತೆಗೆ ಎಕನಾಮಿಕಲ್ ಓವರ್ ಅನ್ನ ಎಸೆದಂತಹ ಶೂಲಿನಿ ಕ್ರಿಕೆಟರ್ಸ್ ಮುತ್ಲಾಜ ತಂಡದ ಕೀರ್ತಿರಾಜ್ ಅವರ ಪಾಲಾಗ್ತಾ ಇದೆ. ಪಂದ್ಯಾಕೂಟದ ಅತ್ಯುತ್ತಮ ಎಸೆತಗಾರ ಪ್ರಶಸ್ತಿ ನಗದು 1,000 ಮತ್ತು ಶಾಶ್ವತ ಫಲಕ. ಪಂದ್ಯಾಕೂಟದ ಅತ್ಯುತ್ತಮ ವೀರಮಾರುತಿ ಟ್ರೋಫಿ 2024ರ ಅತ್ಯುತ್ತಮ ಎಸೆತಗಾರ ಪ್ರಶಸ್ತಿಯನ್ನ ತನ್ನ ಬಗಲಿಗೆ ಹಾಕಿಕೊಂಡಂತಹ ಎಸೆತಗಾರ. ಮುಂದೆ ಅತ್ಯುತ್ತಮ ದಾಂಡಿಗ ಪ್ರಶಸ್ತಿ. ಈ ಒಂದು ಪ್ರಶಸ್ತಿಯನ್ನು ನಮಗೆ ಕೊಡುಗೆಯಾಗಿ ನೀಡಿದ್ದಾರೆ ಶ್ರೀಮತಿ ಮತ್ತು ಶ್ರೀ ಲೋಕೇಶ್ ತುಂಬತ್ತಾಜಿ ಮತ್ತು ಮನೆಯವರು. ಈ ಪ್ರಶಸ್ತಿ ಒಳಗೊಂಡಿದೆ ನಗದು 1,000 ಮತ್ತು ಶಾಶ್ವತ ಫಲಕ. ಈ ಒಂದು ಆಟಗಾರ ಪಂದ್ಯಾವಳಿಯಲ್ಲಿ ಆಡಿದ್ದು ಕೇವಲ 3 ಪಂದ್ಯ, ಗಳಿಸಿಕೊಂಡಿದ್ದು ಬರೋಬ್ಬರಿ 123 ರನ್ಗಳು, ಅದರಲ್ಲಿ ವೈಯಕ್ತಿಕವಾಗಿ 69 ರನ್. ಈ ಒಂದು ಪಂದ್ಯಾಕೂಟದಲ್ಲಿ ಈ ವರ್ಷದ ಪಂದ್ಯಾಕೂಟದಲ್ಲಿ ಗರಿಷ್ಠ ವೈಯಕ್ತಿಕ ಮೊತ್ತದ 69. ಪ್ರತಿಯೊಂದು ಪಂದ್ಯದಲ್ಲೂ ಕೂಡ ಅವಶ್ಯಕತೆಗೆ ತಕ್ಕಂತೆ ಬೌಂಡರಿ ಸಿಕ್ಸರ್ಗಳನ್ನು ಗಳಿಸಿಕೊಂಡು ಇಂದಿಗೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯ ಅಂಡರ್ ಆರ್ಮ್ ಕ್ರಿಕೆಟಿನ ಜೆಂಟಲ್ಮ್ಯಾನ್ ಅಂತಾನೆ ಕರೆಯಲ್ಪಡುವಂತ ಆಟಗಾರ ರವಿ ಪಡ್ಡಯೂರ್ ಅವರ ಪಾಲಾಗ್ತಾ ಇದೆ. ಫ್ರೆಂಡ್ಸ್ ಕ್ಲಬ್ ಪೈಲಾರು ತಂಡದ ರವಿ ಪಡ್ಡಯೂರ್ ಅವರ ಪಾಲಾಗ್ತಾ ಇದೆ. ವೀರಮಾರುತಿ ಟ್ರೋಫಿ 2024ರ ಅತ್ಯುತ್ತಮ ಬ್ಯಾಟ್ಸ್ಮನ್ ಪ್ರಶಸ್ತಿಯನ್ನು ತಂಡದ ಮಾಲಕರು ಅವರ ಪರವಾಗಿ ಸ್ವೀಕರಿಸ್ತಾ ಇದ್ದಾರೆ. ಹಾಗೆಯೇ ಮುಂದಿನ ಪ್ರಶಸ್ತಿ ಸರಣಿ ಶ್ರೇಷ್ಠ ಪ್ರಶಸ್ತಿ. ಸರಣಿ ಶ್ರೇಷ್ಠ ಪ್ರಶಸ್ತಿ ಅಂದ್ರೆ ಬ್ಯಾಟಿಂಗ್, ಬೌಲಿಂಗ್ ಎಲ್ಲ ವಿಭಾಗಗಳಲ್ಲೂ ಕೂಡ ಅತ್ಯುತ್ತಮ ಪ್ರದರ್ಶನವನ್ನು ನೀಡುವಂತಹ ಆಟಗಾರರಿಗೆ ನೀಡಿ ಗೌರವಿಸುವ ಪ್ರಶಸ್ತಿಯನ್ನು ನೀಡಿ ಗೌರವಿಸುವ ಸಮಯ. ನಗದು 1,500 ಮತ್ತು ಶಾಶ್ವತ ಫಲಕ ಕೊಡುಗೆಯಾಗಿ ನೀಡಿದ್ದಾರೆ ಶ್ರೀ ಸೈಜನ್ ಸಿರಿಯಾ, ಸೋಷಿಯಲ್ ವರ್ಕರ್, ಲೀಡ್ಸ್, ಇಂಗ್ಲೆಂಡ್, ಯುನೈಟೆಡ್ ಕಿಂಗ್ಡಮ್. ನೋಡಿ, ಅಲ್ಲಿಂದಲೂ ಕೂಡ ನಮಗೆ ಸಂಪೂರ್ಣ ಸಹಕಾರವನ್ನು ನೀಡ್ತಾ ಇದ್ದಾರೆ. ಅದು ಈ ಊರಿನ ಮೇಲಿಟ್ಟಿರತಕ್ಕಂತ ಅವರ ಒಂದು ಪ್ರೀತಿ. ಸೊ ಈ ಪ್ರಶಸ್ತಿಯನ್ನ ಪಡೆದುಕೊಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಪಂದ್ಯಾವಳಿಯಲ್ಲಿ 119 ರನ್ ಅನ್ನು ಗಳಿಸಿಕೊಂಡ್ರು. ಒಟ್ಟಾರೆಯಾಗಿ 119 ರನ್ಗಳು, ಅದರ ಜೊತೆಗೆ 5 ವಿಕೆಟ್ ಗಳನ್ನ 4, ಒಟ್ಟಾರೆಯಾಗಿ ಆಡಿದ್ದು 4 ಪಂದ್ಯ, 119 ರನ್ಗಳು, 5 ವಿಕೆಟ್ಗಳು, 2 ಬಾರಿ ಪಂದ್ಯ ಶ್ರೇಷ್ಠ ಪ್ರಶಸ್ತಿ. ತಂಡ ಸೆಮಿಫೈನಲ್ ಅಲ್ಲಿ ಕುಕ್ಕೆ ಸಿಕ್ಸರ್ ತಂಡದ ವಿರುದ್ಧ ಸೋತರು ಕೂಡ ಸರಣಿ ಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದುಕೊಳ್ತಾ ಇದ್ದಾರೆ. ನಿಜಾಮ್ ವೈಯಕ್ತಿಕವಾಗಿ ಒಂದು ಪಂದ್ಯದಲ್ಲಿ 63 ರನ್ಗಳನ್ನು ಕೂಡ ಗಳಿಸಿಕೊಂಡ್ರು. ಸೊ ನಿಜಾಮ್ ಫ್ರಮ್ ಸಕ್ಸಸ್ ಕುಕ್ಕರಬೆಟ್ಟು ತಂಡದ ನಿಜಾಮ್ ರವರ ಪಾಲಾಗ್ತಾ ಇದೆ ಇಲ್ಲಿ ಪಂದ್ಯಾಕೂಟದ ಅತ್ಯುತ್ತಮ ಸರಣಿ ಶ್ರೇಷ್ಠ ಆಟಗಾರ ಪ್ರಶಸ್ತಿ.
ನಿಜಾಂ ರವರ ಪರವಾಗಿ ಅರ್ಷದ್ ಬಜಾಲ್ ರವರು ಈ ಒಂದು ಪ್ರಶಸ್ತಿಯನ್ನು ಸ್ವೀಕರಿಸ್ತಾ ಇದ್ದಾರೆ. ಸರಣಿ ಶ್ರೇಷ್ಠ ಪ್ರಶಸ್ತಿ, ಪಂದ್ಯಾಕೂಟದ ಸರ್ವಶ್ರೇಷ್ಠ ಆಟಗಾರ, ಆಡಿದ್ದು 4 ಪಂದ್ಯ, ಬ್ಯಾಟ್ ಮೂಲಕ ಗಳಿಸಿದ 119, ಒಂದು ಪಂದ್ಯದಲ್ಲಿ ಗರಿಷ್ಠ ವೈಯಕ್ತಿಕ 63 ರನ್ನುಗಳು, 5 ವಿಕೆಟ್, 2 ಬಾರಿ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದುಕೊಂಡ ನಿಜಾಂ. ಅದಕ್ಕೆ ಮೊದಲನೇದಾಗಿ ನಾನು ಹೇಳಿದ್ದೆ, ಎಲ್ಲ ಪ್ರದರ್ಶನಗಳನ್ನ ನಾವು ಗಮನದಲ್ಲಿ ಇಟ್ಟುಕೊಂಡು ಪ್ರಶಸ್ತಿಯನ್ನು ನೀಡ್ತೇವೆ. ಹಾಗೆ ಮುಂದೆ 2 ದಿನಗಳ ಕಾಲ ನಡೆದಂತಹ ಈ ಪಂದ್ಯಾಟವನ್ನ ನೇರ ಪ್ರಸಾರವನ್ನ ಬಹಳಷ್ಟು ಅಚ್ಚುಕಟ್ಟಾಗಿ ನಿಭಾಯಿಸಿದ ಸಂಸ್ಥೆ ಬಿದ್ರಾ ಮೀಡಿಯಾ. ಸೊ ಅವರನ್ನ ಕೂಡ ಈ ಸಂದರ್ಭದಲ್ಲಿ ನಾವು ಗೌರವಿಸಬೇಕು. ಬಿದ್ರಾ ಮೀಡಿಯಾದ ಸಂಸ್ಥೆಯ ಪ್ರಮುಖ ಸಿಬ್ಬಂದಿಗಳು ದಯವಿಟ್ಟು ವೇದಿಕೆಗೆ ಬಂದು ಒಂದು ಗೌರವದ ಸ್ಮರಣಿಕೆಯನ್ನು ಸ್ವೀಕರಿಸಬೇಕು. ಈ ಒಂದು ಪಂದ್ಯದ ಮೆರುಗನ್ನ ತಾವು ಹೆಚ್ಚಿಸಿದ್ದೀರಾ. ಆಟಗಾರರ ಪ್ರತಿಯೊಂದು ಪ್ರದರ್ಶನವನ್ನ ಅತ್ಯುತ್ತಮ ನೇರ ಪ್ರಸಾರ ನೀಡುವುದರ ಮೂಲಕ ಆನ್ಲೈನ್ ಅನ್ನು ಕೂಡ ಎಲ್ಲ ಕ್ರೀಡಾಭಿಮಾನಿಗಳಿಗೆ ವಿತರಿಸಿದ್ದೀರಾ. ಬಿದ್ರಾ ಮೀಡಿಯಾದ ಸಂಸ್ಥೆಯವರು ವೇದಿಕೆಗೆ ಬಂದು ಒಂದು ಗೌರವದ ಸ್ಮರಣಿಕೆಯನ್ನ ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ಅಂಡರ್ ಆರ್ಮ್ ಕ್ರಿಕೆಟ್ಗೆ ತನ್ನದೇ ಆಗಿರತಕ್ಕಂಥ ಕೊಡುಗೆಯನ್ನು ನೀಡಿದೆ. ಅದೆಷ್ಟೋ ಆಟಗಾರರನ್ನ ಅತ್ಯುತ್ತಮ ಪ್ರದರ್ಶನ ನೀಡಿದಾಗ ನೇರ ಪ್ರಸಾರ ನೀಡುವ ಮೂಲಕ ಅವರನ್ನ ಹುರಿದುಂಬಿಸುವ ಪ್ರಯತ್ನವನ್ನು ಮಾಡಿದೆ. ಧನ್ಯವಾದಗಳನ್ನ ಕೂಡ ಇಲ್ಲಿ ಸಲ್ಲಿಸ್ತಾ ಇದ್ದಾರೆ. ಹಾಗೇನೆ ಮತ್ತೊಂದು ತಿಳಿಸಿದರೆ, ಪ್ರತಿಯೊಂದು ಪಂದ್ಯಕ್ಕೂ ಪಂದ್ಯಶ್ರೇಷ್ಠ ಪ್ರಶಸ್ತಿ ನಗದು 200 ಮತ್ತು ಶಾಶ್ವತ ಫಲಕವಿತ್ತು. ಒಟ್ಟಾರೆಯಾಗಿ 7,500 ರೂಪಾಯಿಗಳನ್ನ ಕೊಡುಗೆಯಾಗಿ ನೀಡಿದಂತವರು. ಬಹುಶಃ ಗುತ್ತಿಗಾರರಲ್ಲಿ ಯಾವುದೇ ಪಂದ್ಯಾಟವಿದ್ದರೂ ಕೂಡ ಕೊಡುಗೈ ದಾನಿಗಳ ಹೆಸರಿನಲ್ಲಿ ಅವರ ಹೆಸರು ಇದ್ದೇ ಇರ್ತದೆ. ಅವರು ಮತ್ತಾರವಲ್ಲ, ಶ್ರೀಮತಿ ಮತ್ತು ಶ್ರೀ ಚಿದಾನಂದ ಕರ್ನಾಟಕ ಮತ್ತು ಮನೆಯವರು ಸರ್, ನಿಮಗೆ ವಿಶೇಷವಾಗಿರತಕ್ಕಂಥ ಅಭಿನಂದನೆಗಳನ್ನ ಕೂಡ ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇವೆ. ನಿಮ್ಮೆಲ್ಲರ ಸಹಕಾರದಿಂದಲೇ ಈ ಒಂದು ಕ್ರೀಡಾಕೂಟ ಇಷ್ಟೊಂದು ಯಶಸ್ವಿಯಾಗಿ ಮುಂದುವರುತ್ತದೆ. ಮುಂದೆ ಸೆಮಿಫೈನಲ್ ನಿರ್ಗಮಿತ 2 ತಂಡಗಳಿಗೆ ತಲಾ 5,000 ಮತ್ತು ಶಾಶ್ವತ ಫಲಕವನ್ನು ನೀಡಿ ಗೌರವಿಸುವಂತ ಸಮಯ. ಕೊಡುಗೆ ಶ್ರೀಮತಿ ಮತ್ತು ಶ್ರೀ ಲೋಕಪ್ಪ ಗೌಡ ಶ್ರೀರಡ್ಕ ಮತ್ತು ಮನೆಯವರು ಮತ್ತು ಶ್ರೀಮತಿ ಮತ್ತು ಶ್ರೀ ಲೋಕೇಶ್ ಎಣ್ಣೆ ಮಜ್ಜಲು ಮತ್ತು ಮನೆಯವರು. ಸೆಮಿಫೈನಲ್ ನಿರ್ಗಮಿತ ತಲಾ 2 ತಂಡಗಳಿಗೆ 5,000 ರೂಪಾಯಿ. ಕಾರಣವಿಷ್ಟೇ, ಫೈನಲ್ಗೆ ಏರಲು 1 ಹೆಜ್ಜೆಯಷ್ಟೇ ಬಾಕಿ. ಹಾಗಾಗಿ ಅಂತಿಮ ಹಂತದವರೆಗೂ ಕೂಡ ಅತ್ಯುತ್ತಮ ಪ್ರದರ್ಶನ ನೀಡಿದಂತ 2 ತಂಡಗಳಿಗೆ ಪ್ರಶಸ್ತಿಯನ್ನ ನೀಡಿ ಗೌರವಿಸುವಂತಹ ಸಮಯ. ಈ ಒಂದು ತಂಡ ನಿನ್ನೆಯ ದಿನ ಬಂತು, ಅತ್ಯುತ್ತಮ ಆಟವನ್ನು ಆಡಿತ್ತು. ಆದರೆ ಫೈನಲ್ ಪ್ರವೇಶವನ್ನ ಪಡೆದಂತಹ ಬಲಿಷ್ಠ ಕುಕ್ಕೆ ಸಿಕ್ಸರ್ಸ್ ತಂಡದ ವಿರುದ್ಧ ಸೋಲನ್ನು ಕಂಡುಕೊಂಡರೂ ಕೂಡ 3ನೇ ಸೆಮಿಫೈನಲ್ ಪ್ರವೇಶವನ್ನ ಪಡೆದಿದ್ದಕ್ಕಾಗಿ 5,000 ಮತ್ತು ಶಾಶ್ವತ ಫಲಕವನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ಸಕ್ಸಸ್ ಕುಕ್ಕರಬೆಟ್ಟು ತಂಡದ ಸದಸ್ಯರಿದ್ದಲ್ಲಿ ಬಂದು 5,000 ರೂಪಾಯಿ ಮತ್ತು ಶಾಶ್ವತ ಫಲಕವನ್ನ ಪಡೆದುಕೊಳ್ಳಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ. ಅತ್ಯುತ್ತಮ ಪಂದ್ಯವನ್ನಾಡಿತ್ತು. ಪ್ರತಿಯೊಂದು ತಂಡಗಳ ವಿರುದ್ಧವೂ ಅತ್ಯುತ್ತಮ ಪ್ರದರ್ಶನ ನೀಡಿ ಅಂತಿಮವಾಗಿ ಬಲಿಷ್ಠ ಕುಕ್ಕೆ ಸಿಕ್ಸರ್ ತಂಡದ ಎದುರು ಸೋಲನ್ನ ಕಂಡರೂ ಕೂಡ ಸೆಮಿಫೈನಲ್ ನಿರ್ಗಮಿತ ತಂಡಕ್ಕೆ 5,000 ಮತ್ತು ಶಾಶ್ವತ ಫಲಕ. ಮುಂದಿನ ಮತ್ತೊಂದು ತಂಡ ಬಹುಶಃ ಕಳೆದ ಬಾರಿ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿತು. ಇಂದಿನ ದಿನದಾಟದ ಪ್ರದರ್ಶನವನ್ನು ನೋಡುವುದಾದ್ರೆ ಇನ್ನೇನು ಪಂದ್ಯ ದ್ವಿತೀಯ ಬಾರಿ ಪ್ರಶಸ್ತಿಯನ್ನು ತನ್ನ ಮುಡಿಗೇರಿಸಿಕೊಳ್ಳಬಹುದು ಅನ್ನುವಂತ ನಿರೀಕ್ಷೆ ಇತ್ತು. ಆದರೆ ಕ್ರಿಕೆಟ್ ನಲ್ಲಿ ಯಾವುದು ಕೂಡ ಸಾಧ್ಯ ಅನ್ನುವಂತ ಅನಿರೀಕ್ಷಿತ ಪ್ರದರ್ಶನಗಳು ಬಂದಾಗ 6 ಎಸೆತಗಳಲ್ಲಿ 29 ರನ್ ತಡೆ ಹಿಡಿಯುವಲ್ಲಿ ವೈಫಲ್ಯಗೊಂಡರೂ ಕೂಡ ಎಲ್ಲ ಕ್ರೀಡಾಭಿಮಾನಿಗಳ ಮನವನ್ನಂತೂ ಗೆದ್ದಿದೆ. ಕ್ರೀಡೆ ಅಂದ ಬಳಿಕ ಸೋಲು ಗೆಲುವು ಅನ್ನೋದು ಸರ್ವೇ ಸಾಮಾನ್ಯ. ಆದರೂ ಕೂಡ ಸೆಮಿಫೈನಲ್ ಅಲ್ಲಿ ವಿರೋಚಿತ ಸೋಲನ್ನ ಕಂಡಂತಹ ಫ್ರೆಂಡ್ಸ್ ಕ್ಲಬ್ ಪೈಲಾರು ತಂಡಕ್ಕೆ 5,000 ಮತ್ತು ಶಾಶ್ವತ ಫಲಕ ಲಭಿಸ್ತಾ ಇದೆ. ತಂಡದ ಸದಸ್ಯರಿದ್ದರೆ ಬನ್ನಿ, ದಯವಿಟ್ಟು ರವಿ ಪಡ್ಡಯ್ಯವರು ಬನ್ನಿ. ವೈಯಕ್ತಿಕ ಪ್ರಶಸ್ತಿಗೆ ನೀವು ಬಂದಿಲ್ಲ, ತಂಡದ ಪ್ರಶಸ್ತಿಯನ್ನು ಸ್ವೀಕರಿಸುವ ಸಂದರ್ಭದಲ್ಲಿ ತಂಡದ ಸದಸ್ಯರು ಬನ್ನಿ. ಗೆಲುವು ಮತ್ತು ಸೋಲು ಒಂದೇ ನಾಣ್ಯದ 2 ಮುಖಗಳಿದೆ. ಅದೆಷ್ಟೋ ಬಾರಿ ಪಂದ್ಯಾಕೂಟದಲ್ಲಿ ಗೆದ್ದಿದ್ದೀರಾ, ತಾವು ಪ್ರಶಸ್ತಿಯನ್ನು ಬಂದು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಶ್ವೇತಾ ತೇಜಸ್ವಿ ಕಡಪಳದವರು ಬರ್ತಾ ಇದ್ದಾರೆ. ತಂಡದ ಮಾಲಕರು ಕೂಡ ರಾಜ್ಯ ವಿವೇಕಾನಂದ ಪ್ರಶಸ್ತಿಯ ವಿಜೇತರು. ಅವರ ಜೊತೆಗೆ ಶಿವಪ್ರಕಾಶ್ ಕಡಪಳರವರಿದ್ದಾರೆ. ಹಾಗೆಯೇ ಜಯಪ್ರಕಾಶ್ ಪೈಲಾರವರು ಕೂಡ ನಮ್ಮೊಂದಿಗಿದ್ದಾರೆ. ಪ್ರಶಸ್ತಿಯನ್ನು ಪಡೆದುಕೊಳ್ತಾ ಇದೆ. ಅಭಿನಂದನೆಗಳನ್ನ ಸಲ್ಲಿಸಿದ್ದಾರೆ. ಮುಂದೆ ನೇರವಾಗಿ ದ್ವಿತೀಯ ಬಹುಮಾನ 15,000 ಮತ್ತು ಶಾಶ್ವತ ಫಲಕ. ಕೊಡುಗೆ ಶ್ರೀ ದೇವಿ ಪ್ರಸಾದ್ ಚಿಕ್ಕಮುಳಿ, ಮಾಲಕರು ದೇವಿ ಸಿಟಿ ಕಾಂಪ್ಲೆಕ್ಸ್, ಗುತ್ತಿಗಾರರಲ್ಲಿ ಎಲ್ಲ ಕ್ರೀಡಾ ಚಟುವಟಿಕೆಗಳಿಗೆ ನಿರಂತರವಾಗಿ ಸಹಕಾರವನ್ನು ನೀಡಿಕೊಂಡು ಬಂದಿರುವಂತಹ ಮತ್ತೋರ್ವ ಕೊಡುಗೈದಾನಿ ಶ್ರೀಯುತ ದೇವಪ್ರಸಾದ್ ಚಿಕ್ಕಮುಳಿ ಒಂದು ಪ್ರಶಸ್ತಿ ನೀಡಿ ಗೌರವಿಸಿದ್ದಾರೆ. ಪ್ರಶಸ್ತಿ 15,000 ಮತ್ತು ಶಾಶ್ವತ ಫಲಕ. ನಿನ್ನೆಯ ದಿನ ಪಂದ್ಯಾವಳಿಯೊಂದಕ್ಕೂ ಎಲ್ಲ ತಂಡಗಳ ವಿರುದ್ಧ ಅತ್ಯುತ್ತಮ ಪ್ರದರ್ಶನವನ್ನ ನೀಡಿತ್ತು. ಅಂತಿಮ ಫೈನಲ್ ಪಂದ್ಯದಲ್ಲೂ ಕೂಡ ಚಾಂಪಿಯನ್ ಪಟ್ಟವನ್ನ ಅಲಂಕರಿಸಬಹುದು ಅನ್ನುವಂತ ನಿರೀಕ್ಷೆ ಇತ್ತು. ಆದರೆ ಅಂತಿಮ ಹಂತದಲ್ಲಿ ಸೋಲನ್ನೊಪ್ಪಿಕೊಂಡರೂ ಕೂಡ ಎಲ್ಲ ಕ್ರೀಡಾಭಿಮಾನಿಗಳ ಮನವನ್ನ ಗೆದ್ದು ದ್ವಿತೀಯ ಬಹುಮಾನವನ್ನ ತನ್ನ ಬಗಲಿಗೆ ಹಾಕಿಕೊಳ್ತಾ ಇದೆ. ಕುಕ್ಕೆ ಸಿಕ್ಸರ್ಸ್ ತಂಡದ ಸರ್ವ ಸದಸ್ಯರು ಬಂದು
ಒಂದು ಪ್ರಶಸ್ತಿಯನ್ನ ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತಾನೆ. ಕುಕ್ಕೆ ಸಿಕ್ಸರ್ ತಂಡದ ಆಟಗಾರರು ಬನ್ನಿ. ನೆರೆದಿರ್ತಕ್ಕಂಥ ಕ್ರೀಡಾಭಿಮಾನಿಗಳ ಮನವನ್ನ ಗೆದ್ದಿದ್ದೀರಾ. ಕೂಡಲೇ ಅಂತರದಿಂದ ತಾವು ದ್ವಿತೀಯ ಬಹುಮಾನವನ್ನು ಗಳಿಸಿಕೊಂಡಿದ್ದಾರೆ. 15,000 ರೂಪಾಯಿ ಮತ್ತು ಶಾಶ್ವತ ಫಲಕವನ್ನ ಪಡೆದುಕೊಳ್ಳಬೇಕಾಗಿ ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ಇದ್ದಾರೆ. ದಯವಿಟ್ಟು ಬನ್ನಿ. ಕುಕ್ಕೆ ಸಿಕ್ಸರ್ ತಂಡದ ಸರ್ವ ಸದಸ್ಯರು ಬನ್ನಿ. ಕೇವಲ ಒಬ್ಬ ಸದಸ್ಯ ಮಾತ್ರ ಆಗಮಿಸಿದ್ದಾರೆ. ದಯವಿಟ್ಟು ಬನ್ನಿ. ಕ್ರೀಡೆಯಲ್ಲಿ ಸೋಲು ಗೆಲುವು ಸರ್ವೇ ಸಾಮಾನ್ಯ. ಕ್ರೀಡಾಭಿಮಾನಿಗಳ ಮನವನ್ನ ತಾವು ಗೆದ್ದಿದ್ದೀರಾ, ಅದರಲ್ಲಿ ಎರಡು ಮಾತಿಲ್ಲ. ಹಾಗಾಗಿ ಬನ್ನಿ, ತಾವು ಬಂದು ಈ ಒಂದು ಪ್ರಶಸ್ತಿಯನ್ನ ಸ್ವೀಕರಿಸಬೇಕು ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಸರ್ವ ಸದಸ್ಯರು ಆಗಮಿಸ್ತಾ ಇದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಕಂಡಂತಹ ಸರ್ವಶ್ರೇಷ್ಠ ಅಂಡರ್ಆರ್ಮ್ ಆಟಗಾರರು ಈ ಒಂದು ಪ್ರಶಸ್ತಿಯನ್ನು ಪಡೆದುಕೊಳ್ತಾ ಇದ್ದಾರೆ. ಮುಂದೆ ನೇರವಾಗಿ 2 ದಿನಗಳ ಕಾಲ ನಡೆದಂತಹ ವೀರಮಾರುತಿ ಸ್ಪೋರ್ಟ್ಸ್ ಕ್ಲಬ್ ಗುತ್ತಿಗಾರು ಸಾದರಪಡಿಸಿದಂತಹ 4ನೇ ವರ್ಷದ ಆಹ್ವಾನಿತ 20 ತಂಡಗಳ ನಿಗದಿತ ಓವರ್ನ ಅಂಡರ್ಆರ್ಮ್ ಕ್ರಿಕೆಟ್ ಪಂದ್ಯಾಟದ ಚಾಂಪಿಯನ್ ಪಟ್ಟವನ್ನು ನೀಡುವಂತಹ ಸಮಯ. ಈ ತಂಡವಂತೂ ಬಲಿಷ್ಠ ತಂಡವಾಗಿತ್ತು, ಎರಡು ಮಾತಿಲ್ಲ. ಆದರೂ ಕೂಡ ಒಂದು ಪಂದ್ಯದಲ್ಲಿ ಬಹುಶಃ ಇದೇನು ಸೋಲನ್ನ ಒಪ್ಪಿಕೊಂಡಿದ್ದೇ ಬಿಟ್ಟಿತ್ತು ಅನ್ನುವಂತ ನಿಟ್ಟಿನಲ್ಲಿತ್ತು. ಆ ಒಂದು ಪಂದ್ಯದಲ್ಲಿ 11 ರನ್ನಿಗೆ ಪ್ರಮುಖ 4 ವಿಕೆಟ್ ಗಳನ್ನ ಕಳೆದುಕೊಂಡಿತ್ತು. 11 ರನ್ನಿಗೆ ಪ್ರಮುಖ 4 ವಿಕೆಟ್ ಅನ್ನು ಕಳೆದುಕೊಂಡಿತ್ತು. ಆದರೆ ಆ ಬಳಿಕ ಸಂತು ಬಂಟ್ವಾಳ್ ಜೊತೆಗೂಡಿ ರಿಯಾಜ್ ಇಬ್ಬರು ಒಂದು 63 ರನ್ಗಳ ಜೊತೆಯಾಟವನ್ನು ನಿಭಾಯಿಸಿದ್ರು. 5ನೇ ವಿಕೆಟ್. ಒಟ್ಟಾರೆಗೆ 8 ಓವರ್ನಲ್ಲಿ 79 ರನ್ ಗಳಿಸಿ 80 ರನ್ಗಳ ವಿಜಯದ ಗುರಿ ನಿಗದಿಪಡಿಸಿ ಆ ಪಂದ್ಯದಲ್ಲೂ ಕೂಡ ಗೆಲುವನ್ನ ದಾಖಲಿಸಿತ್ತು. ಆ ಬಳಿಕದ ಪಂದ್ಯವೇ ಸೆಮಿಫೈನಲ್ ಪಂದ್ಯದಲ್ಲಿ ಸರಿಸುಮಾರು 108 ರನ್ಗಳ ವಿಜಯದ ಗುರಿಯಿತ್ತು. ಆ ಸಂದರ್ಭದಲ್ಲೂ ಕೂಡ ನಿರಂತರವಾಗಿ ವಿಕೆಟ್ ಅನ್ನು ಕಳೆದುಕೊಂಡಾಗ ಸಂಪೂರ್ಣವಾಗಿ ಬಹುತೇಕ ಆಟಗಾರರೇ ಆ ಪಂದ್ಯವನ್ನ ಕೈ ಚೆಲ್ಲಿದ್ರು. ಆದರೂ ಕೂಡ ಕೂಲ್ ಅಂಡ್ ಕಾಮ್ ಕಸ್ಟಮರ್ ಅಂತ ಹೇಳಿದ್ರೆ ಅದು ಅಶ್ರಫ್ ಸಿಡಿಸಿದಂತಹ ಪ್ರತಿಯೊಂದು ಸಿಕ್ಸ್ಗಳು ಕೂಡ ಅವರಿಗೆ ಅದು ಗೆಲುವಿನ ಮೆಟ್ಟಿಲಾಯಿತು. ಆ ಬಳಿಕ ಆ ಪಂದ್ಯದಲ್ಲಿ ಅಂತಿಮ 5 ಎಸೆತಗಳಲ್ಲಿ 29 ರನ್ ಅನ್ನು ಗಳಿಸಿಕೊಂಡು ಬಲಿಷ್ಠ ಫ್ರೆಂಡ್ಸ್ ಪೈಲಾರು ತಂಡವನ್ನ ಸೋಲಿಸಿ ಆ ಬಳಿಕ ಪ್ರಶಸ್ತಿಯ ಸುತ್ತಿನಲ್ಲಿ ಪ್ರಥಮ ಇನ್ನಿಂಗ್ಸ್ ನಲ್ಲಿ ವಿಕೆಟ್ಗಳ ಮೇಲೆ ವಿಕೆಟ್ ಅನ್ನು ಕಳೆದುಕೊಂಡರೂ ಕೂಡ 6 ಓವರ್ಗಳಲ್ಲಿ 59 ರನ್ ಅನ್ನು ನಿಗದಿಪಡಿಸಿ 60 ರನ್ಗಳ ವಿಜಯದ ಗುರಿಯನ್ನು ನೀಡಿ ಬಲಿಷ್ಠ ಕುಕ್ಕೆ ಸಿಕ್ಸರ್ ತಂಡಕ್ಕೂ ಕೂಡ ಸವಾಲನ್ನು ಒಡ್ಡಿ ಗೆಲುವನ್ನು ದಾಖಲಿಸಿ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸ್ತಾ ಇದೆ ಶೂಲಿನಿ ಕ್ರಿಕೆಟರ್ಸ್ ಗುತ್ತಿಗಾರು. ಖಂಡಿತವಾಗಿಯೂ ಕೂಡ ಇದು ಸುಲಭ ಗೆಲುವಲ್ಲ, ಹಾರ್ಡ್ ಫಾಟ್ ವಿಕ್ಟರಿ ಅನ್ನುವುದರಲ್ಲಿ ಎರಡು ಮಾತಿಲ್ಲ. ಪ್ರತಿಯೊಬ್ಬ ಆಟಗಾರರ ಕೊಡುಗೆ ಇದೆ. ಈ ಒಂದು ಪ್ರಶಸ್ತಿಯನ್ನ ಶಿವಪ್ರಕಾಶ್ ಕಡಪಲರವರು ನೀಡಿ ಸಹಕರಿಸಬೇಕು. ಜೊತೆಗೂಡುತ್ತಾ ಎಲ್ಲ ಅತಿಥಿಗಳು ಕೂಡ ಕೈ ಜೋಡಿಸಬೇಕು. ಶ್ರೇಯಸ್ ಮುತ್ಲಾಜೆ ಮಾಲಕತ್ವದ ಶಿವಲಿನಿ ಕ್ರಿಕೆಟರ್ಸ್ ಮುತ್ಲಾಜೆ ತಂಡಕ್ಕೆ ಲಭಿಸ್ತಾ ಇದೆ. ಖಂಡಿತವಾಗಿಯೂ ಕೂಡ ಪ್ರತಿಯೊಬ್ಬ ಆಟಗಾರರು ಕೂಡ ಈ ಒಂದು ಗೆಲುವಿನಲ್ಲಿ ಉಪಯುಕ್ತ ಕಾಣಿಕೆಗಳನ್ನು ನೀಡಿದ್ರು. ಸಂತು ಬಂಟ್ವಾಳ್, ಹರ್ಷದ್ ಬಚಾಲ್, ಅಮನ್ ಹೊಸಂಗಡಿ, ಅಶ್ರಫ್, ಪ್ರಜ್ವಲ್ ಎಫ್ಜೆ ಬಂಟ್ವಾಳ್ ಎಲ್ಲರೂ ಕೂಡ 11 ಆಟಗಾರರು ಕೂಡ ಅತ್ಯುತ್ತಮ ಪ್ರದರ್ಶನ ನೀಡಿ ಚಾಂಪಿಯನ್ ಪಟ್ಟವನ್ನ ಗಳಿಸಿಕೊಂಡದ್ದು ಮಾತ್ರವಲ್ಲ, ಎಲ್ಲ ಕ್ರೀಡಾಭಿಮಾನಿಗಳ ಮನವನ್ನ ಗೆದ್ದು ಕ್ರಿಕೆಟ್ ನಲ್ಲಿ ಎಲ್ಲವೂ ಸಾಧ್ಯ ಎನ್ನುವುದನ್ನು ತೋರ್ಪಡಿಸಿಕೊಟ್ರು. ಗುತ್ತಿಗಾರಿನ ಈ ಮೈದಾನದಲ್ಲಿ ಎಂದಿಗೂ ಕೂಡ ಅಚ್ಚಳಿಯದ ಪಂದ್ಯವಾಗಿ ಉಳಿಸಿಕೊಟ್ಟಂತಹ ಈ ಒಂದು ತಂಡಕ್ಕೆ ಚಾಂಪಿಯನ್ ಪಟ್ಟ ಲಭಿಸ್ತಾ ಇದೆ. ರಿಯಾಜ್ ರವರು ಕೂಡ ಅತ್ಯುತ್ತಮ ಆಲ್ರೌಂಡ್ ಪ್ರದರ್ಶನವನ್ನು ನೀಡಿದ್ರು. ಎಲ್ಲರಿಗೂ ಕೂಡ ನಾವು ಧನ್ಯವಾದಗಳನ್ನು ಸಲ್ಲಿಸಿದ ಕಾರಣ ಪ್ರಶಸ್ತಿ ಗೆಲ್ಲುವುದರ ಜೊತೆಗೆ ಕ್ರೀಡಾಭಿಮಾನಿಗಳ ಆಟಗಾರರ ಮನವನ್ನ ತಾವು ಗೆದ್ದಿದ್ದೀರಾ, ಅದರ ಜೊತೆಗೆ ಅಚ್ಚಳಿಯದ ಪಂದ್ಯವನ್ನಾಡಿದಿರಾ. ಅಭಿನಂದನೆಗಳನ್ನ ಕೂಡ ಸಲ್ಲಿಸುತ್ತಾ ಇದರೊಂದಿಗೆ ಈ ಒಂದು ಸಮಾರೋಪ ಸಮಾರಂಭ ಮತ್ತು ಬಹುಮಾನ ವಿತರಣಾ ಕಾರ್ಯಕ್ರಮವನ್ನ ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೇವೆ. ಹಾಗೆಯೇ ವೇದಿಕೆಯಲ್ಲಿ
ಹಾಗೇನೆ ಈ ಒಂದು ಪಂದ್ಯಾಕೂಟಕ್ಕೆ ಆಗಮಿಸಿರತಕ್ಕಂತಹ ಎಲ್ಲ ಅತಿಥಿಗಳಿಗೂ ಹಾಗೇನೆ ಕ್ರೀಡಾ ಪ್ರೋತ್ಸಾಹಕರಿಗೂ ಕೂಡ ಪ್ರತಿಯೊಬ್ಬರನ್ನ ಗುರುತಿಸಿ ಅವರಿಗೆ ಸಸಿಯನ್ನ ನೀಡಿದ್ರು ವೀರಮಾರುತಿ ಸಂಸ್ಥೆಯವರು. ಆದರೆ ಇದಕ್ಕೆ ನಮ್ಮೊಂದಿಗೆ ಕೈ ಜೋಡಿಸಿದಂತವರು ಶ್ರೀಯುತ ಗಿರೀಶ್ ಆರ್, ವಲಯ ಅರಣ್ಯಾಧಿಕಾರಿಗಳು, ಪಂಚವಲಯ ಸರ್. ತಮ್ಮ ಒಂದು ಸಮಾಜಮುಖಿ ಚಿಂತನೆಗಳಿಗೆ ನಾವು ವೀರಮಾರುತಿ ಸ್ಪೋರ್ಟ್ಸ್ ಕ್ಲಬ್ ಹಾಗೂ ನೆರೆದಿರತಕ್ಕಂಥ ಎಲ್ಲ ಕ್ರೀಡಾಭಿಮಾನಿಗಳ ಪರವಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇವೆ ಸರ್. ನಿಮ್ಮ ಸಹಕಾರ ನಿರಂತರವಾಗಿ ನಮ್ಮ ಮೇಲಿರುವಂತಹ ಆಶಯವನ್ನು ವ್ಯಕ್ತಪಡಿಸುತ್ತಾ ವೇದಿಕೆ ಇರತಕ್ಕಂತಹ ಎಲ್ಲ ಅತಿಥಿಗಳನ್ನ ಧನ್ಯವಾದವನ್ನ ಸಮರ್ಪಿಸಲಿಕ್ಕಿದ್ದಾರೆ. ಈ ಒಂದು ಸಂಸ್ಥೆಯ ಕೋಶಾಧಿಕಾರಿಯಾಗಿರತಕ್ಕಂಥ ಶ್ರೀಯುತ ಅಜಿತ್ ಬಾಕಿಲರ್ ಅವರನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅಯ್ಯೋ, ಈಗಾಗಲೇ ನಮ್ಮ ಸಂಸ್ಥೆಯ ಕಡೆಯಿಂದ ಒಂದು ಅವಿಸ್ಮರಣೀಯ ಕ್ರೀಡಾಕೂಟ ಅಂತಾನೆ ಹೇಳ್ಬೋದು. ಈ ಕ್ರೀಡಾಕೂಟದ ಕೊನೆಯ ಹಂತದಲ್ಲಿ ನಾವಿದ್ದೇವೆ. ಈ ಒಂದು ಸಮಾರಂಭದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಭಾಧ್ಯಕ್ಷವನ್ನು ವಹಿಸಿದಂತಹ ಜಯಪ್ರಕಾಶ್ ಬಾಕಿಲ ಅಧ್ಯಕ್ಷರು, ವೀರಮಾರುತಿ ಸ್ಪೋರ್ಟ್ಸ್ ಕ್ಲಬ್ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇನೆ. ಹಾಗೇನೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ಸಭಾ ಕಾರ್ಯಕ್ರಮದ ಮೆರುಗನ್ನು ಹೆಚ್ಚಿಸಿದಂತಹ ಸನ್ಮಾನಿತಗೊಂಡಂತಹ ಅನೂಪ್ ಎಣ್ಣೆಮಜಲು, ಚೇತನ್ ಮುಂಡೋಡಿ, ಶ್ರೀ ಕುಮಾರಿ ಪ್ರಣಮ್ಯ ಕಡಪಳ, ಕುಮಾರಿ ಇಬಾ ಹುಂಬಾಡಿ, ಇವ ಎಲ್ಲ ಪ್ರತಿಭೆಗಳಿಗೂ ನಮ್ಮ ಸಂಸ್ಥೆಯ ಪರವಾಗಿ ಧನ್ಯವಾದಗಳನ್ನು. ಹಾಗೆ ಈ ಎಲ್ಲ ಪ್ರತಿಭೆಗಳನ್ನು ಸನ್ಮಾನಿಸಿದಂತಹ ಗಿರೀಶ್ ಆರ್, ವಲಯ ಅರಣ್ಯ ಅಧಿಕಾರಿಗಳು, ಪಂಜ ಇವರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇವೆ. ಹಾಗೆ ಈ ಒಂದು ಕಾರ್ಯಕ್ರಮದ ಅಲ್ಲಿ ಬಂದು ಸಮಾರೋಪ ಸಮಾರಂಭದಲ್ಲಿ ಭಾಗವಹಿಸಿ ಗುತ್ತಿಗಾರು ಕ್ರಿಕೆಟಿನ ಇತಿಹಾಸವನ್ನ ಪುನಃ ನೆನಪು ಮಾಡಿಕೊಟ್ಟಂತಹ ಶ್ರೀ ದೇರಪ್ಪಜ್ಜನ ಮನೆ ಇವರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಧನ್ಯವಾದಗಳು ಸರ್. ಹಾಗೆ ಶ್ರೀ ಹರಿಕೃಷ್ಣ ಕೆಜಿ, ಸಹಾಯಕ ಅಭಿಯಂತರರು, ಮೆಸ್ಕಾಂ ಸುಬ್ರಹ್ಮಣ್ಯ ಉಪವಿಭಾಗ ಇವರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಧನ್ಯವಾದಗಳು ಸರ್. ಹಾಗೇನೆ ಈ ಊರಿನ ಸಾಮಾಜಿಕ, ಧಾರ್ಮಿಕ ಇರಲಿ, ಕ್ರೀಡಾ ಕ್ಷೇತ್ರದಲ್ಲಿ ಎಲ್ಲ ಸಂಸ್ಥೆಗಳಿಗೂ ಒಂದು ಬೆನ್ನೆಲುಬಾಗಿ ನಿಂತಿರತಕ್ಕಂತಹ ಶ್ರೀ ಶಿವಪ್ರಕಾಶ್ ಕಡಪಳ, ರಾಜ್ಯ ಯುವ ಒಕ್ಕೂಟ ಬೆಂಗಳೂರು ಇವರಿಗೂ ಕೂಡ ಧನ್ಯವಾದಗಳು ಸರ್. ಹಾಗೆಯೇ ನಮ್ಮ ಈ ವೇದಿಕೆಯಲ್ಲಿ ಗೌರವ ಉಪಸ್ಥಿತಿ ಇರುವತಕ್ಕಂತಹ ದೇವಿಪ್ರಸಾದ್ ಚಿಕ್ಕಮುಳ್ಳಿ, ಯುವ ಉದ್ಯಮಿಗಳು, ಗುತ್ತಿಗಾರು ಇವರಿಗೂ ಕೂಡ ಸಂಸ್ಥೆಯ ಪರವಾಗಿ ಧನ್ಯವಾದಗಳು. ಹಾಗೇನೆ ಶ್ರೀ ಚಿದಾನಂದ ಕಂದಡ್ಕ, ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು, ಮೆಸ್ಕಾಂ ಸುಬ್ರಹ್ಮಣ್ಯ ಇವರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಧನ್ಯವಾದಗಳು ಸರ್. ಹಾಗೆ ಈ ಎಲ್ಲ ಪಂದ್ಯಾಟದ ಬಹುಮಾನವನ್ನು ಕೊಡುಗೆ ನೀಡಿದಂತ ಎಲ್ಲ ನಮ್ಮ ಪ್ರೋತ್ಸಾಹಕರಿಗೆ ನಮ್ಮ ಸಂಸ್ಥೆ ಆಭಾರಿಯಾಗಿದ್ದು ಅವರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮದ ಕ್ರೀಡೆಯನ್ನು ಆಯೋಜನೆ ಮಾಡಲಿಕ್ಕೆ ಮೈದಾನದ ಸಹಕಾರವನ್ನು ಕೊಟ್ಟಂತಹ STMC ಅಧ್ಯಕ್ಷರು ಹಾಗೆ ಶಾಲಾ ಎಲ್ಲ ಶಿಕ್ಷಕ ವೃಂದದವರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಅಭಿನಂದನೆಗಳು. ಹಾಗೆ 2 ದಿನಗಳ ಕಾಲ ಯಶಸ್ವಿಯಾಗಿ ನಡೆದ ಪಂದ್ಯಾಟದ ನಿರ್ಣಾಯಕರು ಹಾಗೆಯೇ ಈ ನಮ್ಮ ಕಾರ್ಯಕ್ರಮವನ್ನು ವಿಶ್ವದೆಲ್ಲೆಡೆ ಪಸರಿಸಿದಂತಹ ಈ ಬೆದ್ರಾ ಮೀಡಿಯಾ ಹಾಗೆ ಸ್ಕೋರರ್ ಆಗಿ ಸಹಕರಿಸಿದ ಎಲ್ಲ ಆತ್ಮೀಯರಿಗೂ ನಮ್ಮ ಸಂಸ್ಥೆ ಧನ್ಯವಾದಗಳು ಸರ್. ಹಾಗೆ ಈ ಭೋಜನ ವ್ಯವಸ್ಥೆಯನ್ನು ಪ್ರಾಯೋಜಿಸಿದ ಹಾಗೂ ಅದಕ್ಕೆ ಸ್ಥಳಾವಕಾಶವನ್ನು ನೀಡಿದಂತಹ ಶ್ರೀ ಶಂಕರಪಾಲ ಸುಬ್ರಹ್ಮಣ್ಯ ದೇವಸ್ಥಾನ ಒಳಲಂಬೆ ಹಾಗೆಯೇ ಶ್ರೀಕೃಷ್ಣ ಭಜನಾ ಮಂದಿರ ಗುತ್ತಿಗಾರು ಇವರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತೇವೆ ಸರ್. ಹಾಗೆ ಇಲ್ಲಿ ಬಂದು ಯಾವುದೇ ಗೊಂದಲವಿದೆ ಪಂದ್ಯಾಟಗಳಲ್ಲಿ ಭಾಗವಹಿಸಿ ಯಶಸ್ವಿಯಾಗಿ ಮುಗಿಸಿಕೊಟ್ಟಂತ ಆಟಗಾರರಿಗೂ ಹಾಗೆ ಕ್ರೀಡಾಭಿಮಾನಿಗಳಿಗೂ ಧನ್ಯವಾದಗಳು. ಹಾಗೇನೆ ನಮ್ಮ ಈ ಒಂದು ಕ್ರೀಡಾಕೂಟಕ್ಕೆ ಸಹಕರಿಸಿದ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತೇನೆ ಸರ್. ಈ ಒಂದು ಪಂದ್ಯಾಟದ
ವೇದಿಕೆ ನಿರ್ಮಾಣಕ್ಕೆ ಕೊಡುಗೆಯನ್ನು ಕೊಟ್ಟಂತಹ ಶ್ರೀ ರವಿ ಕಕ್ಕೆಪದವು ಸುಬ್ರಹ್ಮಣ್ಯ ಇವರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಧನ್ಯವಾದಗಳು. ಹಾಗೆಯೇ ನಮಗೆ ಈ ಒಂದು ವೇದಿಕೆಗೆ ಸೌಂಡ್ಸ್ ಮತ್ತು ಲೈಟಿಂಗ್ಸ್ ವ್ಯವಸ್ಥೆಯನ್ನು ಮಾಡಿದ, ಶಾಮಿಯಾನ ವ್ಯವಸ್ಥೆಯನ್ನು ಮಾಡಿದಂತಹ ನಮ್ಮ ಸಂಸ್ಥೆಯ ಅಧ್ಯಕ್ಷರೇ ಆಗಿರ್ತಕ್ಕಂಥ ಶ್ರೀ ದತ್ತಗುರು ಶಾಮಿಯಾನದ ಮಾಲೀಕರಾದಂತಹ ಜಗದೀಶ್ ಜಯಪ್ರಕಾಶ್ ಬಾಕಿಲ, ಹಾಗೇನೆ ದೀಚು ಸೌಂಡ್ಸ್ ನ ಮಾಲೀಕರಾದ ದೀಕ್ಷಿತ್ ನೇರ್ಪು ಇವರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಧನ್ಯವಾದಗಳು ಸರ್. ಹಾಗೆ ಇವತ್ತು ಈ ಕಾರ್ಯಕ್ರಮದಲ್ಲಿ ಒಟ್ಟಾರೆಯಾಗಿ ಒಳ್ಳೆ ರೀತಿಯಿಂದ ಸಹಕರಿಸಿದ ನಮ್ಮ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೂ ಧನ್ಯವಾದಗಳನ್ನು ಸಮರ್ಪಿಸ್ತಾ ನಾನು ಮಾತನ್ನು ಮುಗಿಸ್ತೇನೆ. ಹಾಗೆಯೇ ಒಂದು ಪಂದ್ಯಾಕೂಟದ ಯಶಸ್ಸಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಸರ್ವರಿಗೂ ಕೂಡ ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮುಂದೆ 5ನೇ ವರ್ಷದ ವೀರಮಾರ್ತಿ ಟ್ರೋಫಿ 2025ರಲ್ಲಿ ಮತ್ತೆ ಭೇಟಿಯಾಗೋಣ. ಇದೇ ರೀತಿಯ ಶಿಸ್ತನ್ನು ಮೈಗೂಡಿಸಿಕೊಂಡು ಮತ್ತೆ